ಅಲ್ಲಿ ಯಾರು ಕಾಂಗ್ರೆಸ್ ಪರ ಮಾಡಿದ್ರು, ಯಾರು ಕಾಂಗ್ರೆಸ್ ವಿರುದ್ಧ ಮಾಡಿದ್ರು ಅನ್ನೋ ವಿಷಯದಲ್ಲಿ ಗೊಂದಲ ಏರ್ಪಟ್ಟು ಕೆಲವು ಕಾಂಗ್ರೆಸ್ ನಾಯಕರ ಮೇಲೆ ಕೆಪಿಸಿಸಿ ಅವರು ಕ್ರಮ ಜರುಗಿಸಿದರು. ಆ ಜರುಗಿಸಿದ ಕ್ರಮ ಅವಸರದ ಕ್ರಮ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕಂತ ಕೇಳಿದ್ರೆ ಇನ್ನೂ ರಿಸಲ್ಟ್ ಬಂದಿಲ್ಲ, ಇನ್ನೂ ಫಲಿತಾಂಶನೇ ಬಂದಿಲ್ಲ, ಮತ ಎಣಿಕೆ ಆಗಿಲ್ಲ. ನೀವು ಚುನಾವಣೆ ಮಾಡಿರಿ, ನೀವು ಮಾಡಿಲ್ಲ, ನೀವು ಬೆಂಬಲ ಕೊಟ್ಟಿರಿ, ನೀವು ಬೆಂಬಲ ಕೊಟ್ಟಿಲ್ಲ ಅಂತ ಹೇಳೋದು ಈ ಸಂದರ್ಭದಲ್ಲಿ ಸ್ವಲ್ಪ ಅವಸರ ಆಯಿತು. ಆದ್ರೆ ಒಂದು ವಿಷಯ ಇಲ್ಲಿ ವಿವರಣೆ ಏನು ಕೊಡ್ತೀವಿ ಅಂದ್ರೆ, ಮುಸ್ಲಿಂ ಸಮಾಜದವರಲ್ಲಿ ಟಿಕೆಟ್ ಬಿಟ್ಟಿದ್ದು, ಅವರು ತಮ್ಮ ಹಕ್ಕು ಪ್ರತಿಪಾದಿಸಿದ್ದು ಸರಿ ಅಂತ ಹೇಳಿ ಕೆಪಿಸಿಸಿನೂ ಒಪ್ಕೊಳ್ತದೆ, ಎಲ್ಲ ಜನನೂ ಒಪ್ಕೊಳ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಆಗಲಿ ಇನ್ನೊಂದು ಪಕ್ಷಗಳಲ್ಲಿ ಹೆಚ್ಚಾಗಿ ಯಾರು ತೀರು ಹೋಗಿರ್ತಾರೆ ಅವ್ರ ಸ್ಥಳಕ್ಕೆ, ಅವ್ರ ಜಾಗಕ್ಕೆ ಹೆಚ್ಚಾಗಿ ಆ ಕುಟುಂಬದವರನ್ನೇ ಕೊಡ್ತಾ ಬಂದಿರೋದೊಂದೇನೋ ಪದ್ಧತಿ ಇದೆ. ಆ ಪದ್ಧತಿ ಪ್ರಕಾರ ಅಲ್ಲಿ ಶಾಮನೂರು ಶಿವಶಂಕರಪ್ಪನವರು ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಸಮರ್ಥ ಶಾಮನೂರಿಗೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಂದ ಬಂದಂಥ ವೀಕ್ಷಕರಾಗಿರ್ಬೋದು, ಕೆಪಿಸಿಸಿ ಅವರಾಗಿರ್ಬೋದು, ಎಲ್ಲ ಮುಸ್ಲಿಂ ನಾಯಕರನ್ನ ಕೂಡಿಸಿ ಅವರು ಒಪ್ಪಿಗೆ ಪಡೆದೇ ಆ ಟಿಕೆಟ್ ಕೊಟ್ಟಿದ್ದಾರೆ. ಯಾರಿಗೆ ಪರ್ಮಿಷನ್ ಇಲ್ಲ, ಯಾರ್ದು ಒಪ್ಪಿಗೆ ಪಡಿಲಾರ್ದೇನೆ ಅಥವಾ ಸಹಮತಿ ಇಲ್ಲದೇನೆ ಟಿಕೆಟ್ ಕೊಟ್ಟಿಲ್ಲ. ಟಿಕೆಟ್ ಕೊಟ್ಟ ನಂತರ ಸ್ಥಳೀಯವಾಗಿ ದಾವಣಗೆರೆಯಲ್ಲಿ ಕೆಪಿಸಿಸಿಯಲ್ಲಿ ಕಾಂಗ್ರೆಸ್ ಅಲ್ಲಿರುವಂಥ ಮುಸ್ಲಿಂ ನಾಯಕರುಗಳು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿ ಗುಂಪು ಗುಂಪುಗಳಾಗಿ ಸುಮಾರು 8 ಜನ ಅಲ್ಲಿ ಕಾಂಗ್ರೆಸ್ನಿಂದ ಮುಸ್ಲಿಂ ಸಮಾಜದಿಂದ ಅಭ್ಯರ್ಥಿಗಳಾಗಿದ್ದಾರೆ. ಅದರಲ್ಲಿ ಕೆಲವರನ್ನ ಕೆಪಿಸಿಸಿ ಅವರು ಪ್ರಯತ್ನ ಮಾಡಿ ಕೆಲವರನ್ನ ಮನಸೊಲಿಸಿ ಹಿಂತುಕೊಳ್ಳೋಕೆ ಪ್ರಯತ್ನ ಮಾಡಿ ಸಾದಿಕ್ ಪೈಲಾನ್ ಅನ್ನೋಂಥವ್ರಿಗೆ ಹಿಂತುಕೊಂಡಿದ್ದಾರೆ. ಆ ನಂತರ ಚುನಾವಣೆ ಜರುಗಿದೆ. ಚುನಾವಣೆಯಲ್ಲಿ ಜಮೀರ್ ಅಹ್ಮದ್ ಅವರು ಪ್ರಚಾರ ಮಾಡಿದ್ದಾರೆ. ಆದರೆ ಆ ಸಂದರ್ಭದಲ್ಲಿ ಸಚಿವರಾದಂಥ ಮಲ್ಲಿಕಾರ್ಜುನ್ ಅವರು ಮುಸ್ಲಿಂ ಸಮಾಜದ ನಾಯಕರ ಬಗ್ಗೆ ವ್ಯಕ್ತಪಡಿಸಿದ ಅಭಿಪ್ರಾಯಗಳು ಸರಿ ಇರಲಿಲ್ಲ. ಮುಸ್ಲಿಂ ಸಮಾಜದ ನಾಯಕರಿಗೆ ಅವ್ರು ನೋವುಂಟನ್ನು ಮಾಡಿದ್ದು. ಅದಕ್ಕೆ ಅವರು ತಡ ಮಾಡಿ, ಜಮೀರ್ ಅಹ್ಮದ್ ಅವರಾಗಲಿ ಇನ್ನಿತರ ನಾಯಕರು ತಡ ಮಾಡಿ ಅಲ್ಲಿ ಪ್ರಚಾರಕ್ಕೆ ಹೋದರು. ಜಬ್ಬಾರ್ MLC ಅವರಿಗೆ ಅಲ್ಪಸಂಖ್ಯಾತರ ಕಮಿಟಿ ಅಧ್ಯಕ್ಷರಿದ್ದ ಅವರಿಗಂತೂ ಅವ್ರು ಮಾತಾಡಿಸಿಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಇವತ್ತಿಗೂ ನನಗೆ ಕರೀಲಿಲ್ಲ, ಮಾತಾಡಿಸಿಲ್ಲ ಅಂತ. ಚುನಾವಣೆಗೆ ನಿಂತವರು, ಚುನಾವಣೆ ಮಾಡೋರು ಕರೆಯುವುದು ಅವ್ರ ಕರ್ತವ್ಯ ಆಗಿತ್ತು, ಕರಿಬೇಕಾಗಿತ್ತು ಅವರು. ಈ ಸಂದರ್ಭದಲ್ಲಿ ಅದನ್ನು ನಾವು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ. ಇನ್ನು ಚುನಾವಣೆ ನಂತರ ಜಬ್ಬಾರ್ ಅವರು ಅಲ್ಪಸಂಖ್ಯಾತರ ಸೆಲ್ಗೆ ರಾಜೀನಾಮೆ ಕೊಟ್ಟಿದ್ದಾಗಲಿ, ನಶೀರ್ ಅಹ್ಮದ್ ಅವರು ರಾಜಕೀಯ ಕಾರ್ಯದರ್ಶಿಯಿಂದ ಅವ್ರಿಗೆ ತೆಗೆದು ಹಾಕಿದ್ದಾಗಲಿ, ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ CM ಅವ್ರು ಕರೆದು ಸಮಜಾಯಿಸಿ ಕೇಳಿದ್ದಾಗಲಿ, ಇವೆಲ್ಲ ಇನ್ನೂ ಚುನಾವಣೆ ರಿಸಲ್ಟ್ ಬರೋದಕ್ಕಿಂತಲೂ ಮೊದಲೇ ಮಾಡಿದ್ದು ಕೆಪಿಸಿಸಿ ಆತುರದ ಕ್ರಮ ಮಾಡಿದ್ದಾರೆ. ಆದರೆ ಅದರ ನಂತರ ಇದು ಪಕ್ಷದ ಆಂತರಿಕ ವಿಷಯ. ನಾವು ಅದರ ಬಗ್ಗೆ ಅಭಿಪ್ರಾಯ ಪಡಿಸೋಷ್ಟು ದೊಡ್ಡವರಲ್ಲ, ಅದು ನಮಗೆ ಅದರ ಬಗ್ಗೆ ವಿಷಯ ಸಂಬಂಧ ಇಲ್ಲ. ಆ ನಂತರ ಇತ್ತೀಚೆಗೆ ಒಂದು 3-4 ದಿವಸಗಳಲ್ಲಿ ಮುಸ್ಲಿಂ ಧರ್ಮದ ಉಲೇಮಾಗಳು, ಉಲೇಮಾ ಇಕ್ರಾಮ್ ಅನ್ನಂಥ ಒಂದು ಕಮಿಟಿಯವರಾಗಲಿ, ಒಂದು ಮುಸ್ಲಿಂ ಸಮಾಜದ ಸಮಿತಿ ಕಮಿಟಿಗಳಾಗಲಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ನೀವು ಜಬ್ಬಾರ್ ಅವರ ಮೇಲೆ ಕ್ರಮ ತಗೊಂಡಿದ್ದು ತಪ್ಪು, ನಸೀರ್ ಅಹ್ಮದ್ ಅವರ ಕ್ರಮ ತಗೊಂಡಿದ್ದು ತಪ್ಪು, ಮುಸ್ಲಿಂ ಸಮಾಜದ ನಾಯಕರನ್ನು ನೀವು ಕಡೆಗಣಿಸ್ತಾ ಇದ್ದೀರಿ ಅಂತೇಳಿ ಎಚ್ಚರಿಕೆಗಳನ್ನು ಕೊಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾನು ಉಲೇಮಾಗಳಲ್ಲಿ ಒಂದು ವಿನಂತಿ ಏನು ಮಾಡ್ತೀನಿ ಅಂದರೆ, ಉಲೇಮಾಗಳದು ಒಂದು ದೊಡ್ಡ ಇತಿಹಾಸ ಇದೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಇದೆ. ಕಾಳಾಪಾಣಿ ಶಿಕ್ಷೆ ಏನಾದರೂ ಉಲೇಮಾ ಇಕ್ರಾಮ್ ಕಮಿಟಿಯವರು ಅನುಭವಿಸಿದಷ್ಟು ಯಾರೂ ಅನುಭವಿಸಿಲ್ಲ. ಹೆಚ್ಚಿನ ಜನ ಕಾಳಾಪಾಣಿ ಶಿಕ್ಷೆಗಳು ಕೊಟ್ಟಿದ್ದರು ಸ್ವಾತಂತ್ರ್ಯದ ಟೈಮ್ದಲ್ಲಿ. 1857ನೇ ಇಸ್ವಿಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ದನು ಉಲೇಮಾಗಳಿಂದನೂ ಇತ್ತು. ಅವಾಗ ಅವರು ಹೆಗಲು ಕೊಟ್ಟು ದುಡಿದ್ರು. ಒಂದೇ ದಿವಸ 27,000 ಮುಸ್ಲಿಂ ಉಲೇಮಾಗಳನ್ನು ಲಖನೌದಿಂದ ದಿಲ್ಲಿಯವರೆಗೆ
ಎಷ್ಟು ಗಿಡಗಳಿತ್ತು ಅಷ್ಟು ಗಿಡಕ್ಕೆ ನೇಣು ಹಾಕಿದ್ರು, ಅಷ್ಟು ಕೊಂದಿದ್ರು ಬ್ರಿಟಿಷರು. ಎದೆ ಒಡ್ಡಿ ಉಲೆಮಾಗಳು ಎದೆ ಒಡ್ಡಿ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಈ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದರೆ ಇವತ್ತಿನ ಈ ಉಲೆಮಾ ಕಮಿಟಿಗಳು ಅದೇ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು, ಭಾಳ ದೊಡ್ಡ ಒಂದು ಅವ್ರಿಗೆ ಶಕ್ತಿ ಇದೆ. ಅವರು ಉಲೆಮಾ ಅಂದ್ರೆ ಏನು, ಶಿಕ್ಷಣವಂತರು, ಬುದ್ಧಿವಂತರು ಅಂತ ಹೇಳಿ ಅರ್ಥದರು. ಇವತ್ತೇನಾಗಿದೆ ಅಂದ್ರೆ ಕೇವಲ ಇವತ್ತು ಅವ್ರು ಮಾಡೋ ವರ್ತನೆ ಹೇಗದಂದ್ರೆ, ಮುಸ್ಲಿಂ ಸಮಾಜ, ಇಡೀ ಮುಸ್ಲಿಂ ಸಮಾಜ ಕೇವಲ ಜಬ್ಬಾರ್ ಅವ್ರ ಸಲುವಾಗಿ, ಜಮೀರ್ ಅಹ್ಮದ್ ಅವ್ರ ಸಲುವಾಗಿ, ನಶೀರ್ ಅಹ್ಮದ್ ಅವ್ರ ಸಲುವಾಗಿ ಮಾತ್ರ ವೋಟ್ ಹಾಕಿದ್ದಾರೆ ಕಾಂಗ್ರೆಸ್ಗೆ, ಅನಂತ ವರ್ತನೆ ಮಾಡ್ತಾ ಇದ್ದಾರೆ. ಆ ಥರ ಪತ್ರಿಕಾ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಆಮೇಲೆ ನಾವು ಮುಂದಿನ ದಿನಗಳಲ್ಲಿ 28ರ ಚುನಾವಣೆಯಲ್ಲಿ ಮುಸ್ಲಿಮರನ್ನು ನಾವು ಮುಸ್ಲಿಮರ ಮೇಲೆ ಆದೇಶ ಮಾಡ್ತೀವಿ, ಕಾಂಗ್ರೆಸ್ಗೆ ವೋಟ್ ಹಾಕಬೇಡ ಅಂತ ಹೇಳಿದ್ರೆ ಹೇಗೆ ಮಾಡ್ತೀರಿ ಅಂತ ಕೇಳ್ತೇವೆ. ಇದು ಬಹಳ ತಪ್ಪು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಯಾಕಂದ್ರೆ ಈ ಥರ ವರ್ತನೆ ಮಾಡೋದ್ರಿಂದ ಸಮಾಜದ ಶಕ್ತಿ ಮತ್ತಿಷ್ಟು ಕುಂದುತ್ತದೆ ಅಂತ ಹೇಳಿ ನಾನು ನಿಮಗೆ ವಿನಂತಿ ಮಾಡ್ತೇನೆ. ನೀವು ಕೇವಲ ಈ 3 ಜನರ ಸಲುವಾಗಿ ಇಡೀ ಮುಸ್ಲಿಂ ಸಮಾಜದ ಶಕ್ತಿಯನ್ನು ಅಲ್ಲಿ ಪ್ರದರ್ಶನ ಮಾಡಕ್ಕೆ ಹೋಗಬೇಡಿ. ಯಾಕಂತ ಕೇಳಿದ್ರೆ ಮುಸ್ಲಿಂ ಸಮಾಜ ವೋಟ್ ಹಾಕಿದ್ದು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ, ಯಾರನ್ನು ಮಂತ್ರಿ ಮಾಡಲಿಕ್ಕೆ, ಯಾರನ್ನು ಲೀಡರ್ ಮಾಡಲಿಕ್ಕೆ ಅಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿದ್ದು ಈ ದೇಶದ ಸಂವಿಧಾನ ಉಳಿಬೇಕು, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಜಾತ್ಯತೀತ ಸರ್ಕಾರಗಳು ಬರಬೇಕು. ಒಂದು ಕಡೆ ಕೋಮುವಾದಿ ಶಕ್ತಿಗಳು ಬೆಳೀತಾ ಇದ್ದಾವ, ಆ ಕೋಮುವಾದಿ ಶಕ್ತಿಗಳು ಈ ರಾಷ್ಟ್ರವನ್ನು ತಪ್ಪು ದಾರಿ ತಗೊಂಡು ಹೋಗ್ತಾ ಇದ್ದಾವ. ಜಾತ್ಯತೀತ ಸರ್ಕಾರ ಬಂದ್ರೆ, ಒಳ್ಳೆ ಸರ್ಕಾರ ಬಂದ್ರೆ, ಕಾಂಗ್ರೆಸ್ ಸರ್ಕಾರ ಬಂದ್ರೆ, ಅಥವಾ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಸಂವಿಧಾನ ಉಳಿಸಲಿಕ್ಕೆ ಇದು ಒಂದು ಬದ್ಧತೆ ಇದ್ದಂಥ ಒಂದು ಪಕ್ಷ ಇದೆ. ಅದಕ್ಕೆ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಹೊರತಾಗಿ ಯಾರೋ 3 ಜನ 4 ಜನ ಸಲುವಾಗಿ ವೋಟ್ ಹಾಕಿಲ್ಲ. ಅದನ್ನು ದಯವಿಟ್ಟು ನಂದು ವಿನಂತಿ ಏನು ಉಲೆಮಾಗಳಿಗೆ, ಇಕ್ರಾಮ್ಗಳಿಗೆ ಅಂದ್ರೆ, ದಯವಿಟ್ಟು ನಾನು ಹೇಳ್ತೀನಿ, ನೀವು ಸಮಾಜದ ದಾರಿಯನ್ನು ವಿಭಿನ್ನ ಮಾಡಬೇಡಿ. ಕಾಂಗ್ರೆಸ್ ಜೊತೆ ಅನ್ಯೋನ್ಯವಾದ ಸಂಬಂಧ ಮುಸ್ಲಿಮರದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಇದೇ ದಾವಣಗೆರೆ ಒಂದು ಕುರಿತು ಉದಾಹರಣೆ ಹೇಳ್ತೀನಿ. ನಾನು ದಿನ ವಾಕಿಂಗ್ ಹೋಗ್ತಿರ್ತೀನಿ. ವಾಕಿಂಗ್ ಹೋದಾಗ ನನಗೊಂದು 10 ಜನ ಸುಮಾರು ಭೇಟಿ ಆದರು. ಈ ಚುನಾವಣೆ ನಡೆದಾಗ, ದಾವಣಗೆರೆ ಮತ್ತು ಬಾಗಲಕೋಟೆ ನಡೆದಾಗ ಅವ್ರು ಏನು ಕೇಳ್ತಿದ್ರು ನನಗಂದ್ರೆ, ಏನ್ರಿ ದಾವಣಗೆರೆ ಮುಸ್ಲಿಂ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನ ಆಗಿದೆ ಅಂತೇಳಿ ಯಾರೂ ಮಾತಾಡಲಿಲ್ಲ. ಒಟ್ಟ ದಾವಣಗೆರೆ ಬರ್ತದಿಲ್ಲ ಸರ್, ಬಾಗಲಕೋಟೆ ಬರ್ತದಿಲ್ಲ ಸರ್ ಅಂತ ಕೇಳ್ತಿದ್ರು. ಏನಂದ್ರೆ ಅವ್ರ ತಲೆಯಲ್ಲಿ ದಾವಣಗೆರೆಯನ್ನು ಬರಬೇಕು, ಬಾಗಲಕೋಟೆ ಬರ್ಬೇಕಂತಿದೆ ಮುಸ್ಲಿಮರಲ್ಲಿ. ಕಾಮನ್ ಹೇಳುದಿದು. ಯಾರೋ ಟಿಕೆಟ್ ಕೊಟ್ಟಿಲ್ಲ ಅಂತೇಳಿ ಅಸಮಾಧಾನದಿಂದ ದಾವಣಗೆರೆ ಸೋಲಿಸ್ಬೇಕ್ರಿ, ಬಾಗಲಕೋಟೆ ಸೋಲಿಸ್ಬೇಕಂತ ಯಾರೂ ಮಾತಾಡಿಲ್ಲ. ಅವರಲ್ಲಿ, ಈ ದೇಶದ ಮುಸ್ಲಿಮರಲ್ಲಿ ಅನ್ಯೋನ್ಯವಾದ ಸಂಬಂಧ ಇದೆ. ಕೇವಲ ನರಸಿಂಹರಾವ್ ಅವ್ರ ಕಾಲದಲ್ಲಿ ಬಾಬರಿ ಮಸೀದಿ ಬಿದ್ದಾಗ ಒಂದು ಸಲ ಕಾಂಗ್ರೆಸ್ಗೆ ಬುದ್ಧಿನೂ ಕಲಿಸಿದ್ದಾರೆ ಇವರು. ಅಂಥ ಸಂದರ್ಭ ಅಂದ್ರೆ ಮುಸ್ಲಿಮರು ಅದಕ್ಕೂ ರೆಡಿ ಇದ್ದಾರೆ. ಆದ್ರೆ ಈಗ ಅಂತ ಯಾವ ಸಂದರ್ಭಗಳು ಬಂದಿಲ್ಲ. ಅದಕ್ಕೆ ಒಂದೇನು ಸ್ವಾತಂತ್ರ್ಯ ಪಡೆದಂಥ ಒಂದು ಉಲೇಮಾಗಳ ಸಂಘಟನೆಗಳಿದ್ದಾವೆ, ಅವು ಕೇವಲ ಯಾರೋ ವ್ಯಕ್ತಿ ಸಲುವಾಗಿ ಅದು ಉಪಯೋಗ ಆಗಬಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಇನ್ನು ಈ ಉಲೇಮಾಗಳ ಇತಿಹಾಸ ಇನ್ನೊಂದು ಮಾತನ್ನ ಹೇಳಿ ಮುಗಿಸ್ಬಿಡ್ತೇನೆ. 1857ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಸತತವಾಗಿ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಮಾಡಿದವರು ಉಲೇಮಾಗಳಿದ್ದಾರೆ. ಗಾಂಧಿಯವ್ರ ಹಿಂದೆ ಬೆನ್ನಿತ್ತವರು, ಅಬುಲ್ ಕಲಾಂ ಆಜಾದ್ ಅವ್ರ ಹಿಂದೆ ಬೆನ್ನಿ ನಿಂತವರು, ಇಡೀ ರಾಷ್ಟ್ರದ ಸ್ವಾತಂತ್ರ್ಯ ಚಳವಳಿ ಇದ್ದಂಥ ನಾಯಕರು ಬೆನ್ನಿ ನಿಂತವರು ಮುಸ್ಲಿಮರು. ಅದಕ್ಕೆ ನಾವು ಮುಸ್ಲಿಮರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಈ ಸಂದರ್ಭದಲ್ಲಿ ಹೇಳಿ, ಮುಸ್ಲಿಮರ ಮತ್ತು ಕಾಂಗ್ರೆಸ್ಸಿನ ಒಂದೇನು ಸಂಬಂಧ ಇದೆ ಆ ಸಂಬಂಧ ಕೆಡಬಾರ್ದು. ಯಾಕಂತ ಕೇಳಿದ್ರೆ ಪರ್ಯಾಯವಾದಂಥ ಕೋಮು ಶಕ್ತಿಗಳು ಬೆಳಿಬಾರ್ದು. ಸಂವಿಧಾನಕ್ಕೆ ಬಂದಂಥ ಸರ್ಕಾರಗಳು ಸಂವಿಧಾನ ಉಳಿಸಂತಹದ್ದು, ಜಾತ್ಯತೀತ ಉಳಿಸಬೇಕು ಅಂಥೇಳಿ ನಮ್ಮ ಅಭಿಪ್ರಾಯ ಇದೆ. ಇನ್ನು ಏನಾಗಿದೆ ಅಂದ್ರೆ, ಈ ಉಲೇಮಾಗಳು ಇವತ್ತಿನ ತನ ಕೆಲವು ವಿಷಯದ ಇದೇ ಮುಖ್ಯಮಂತ್ರಿಗಳು, ಇದೇ ಶಿವಕುಮಾರ್ ಅವರು, ಇದೇ ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆಯಲ್ಲಿ ಮುಸ್ಲಿಮರ ಕೆಲವು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತೇಳಿ ಒಪ್ಕೊಂಡಿದ್ರು. 3 ವರ್ಷದ ಸರ್ಕಾರ ಬಂದು ಈ ಉಲೇಮಾಗಳು ಅದ್ರ ಬಗ್ಗೆ ಧ್ವನಿನೇ ಎತ್ತಲಿಲ್ಲ. ಇವತ್ತಿನ ತನ ಈ ಮುಸ್ಲಿಂ ಸಂಘಟನೆಗಳು ಯಾರು ಧ್ವನಿನೇ ಎತ್ತಲಿಲ್ಲ. ಇತ್ತೀಚೆಗೆ SIR ಬರ್ತಾ ಇದೆ, ಅದ್ರ ಬಗ್ಗೆ ನೀವು ಜಾಗೃತಿ ಮೂಡಿಸ್ಲಿಕ್ಕೆ ಸಮಾಜದಲ್ಲಿ SIR ಬಗ್ಗೆ ಹೇಳಬೇಕು. ಆಮೇಲೆ ಬೆಂಗಳೂರಿನಲ್ಲಿ BJP ಆಡಳಿತದಲ್ಲಿದ್ದಾಗ KG ಹಳ್ಳಿ DG ಹಳ್ಳಿ ಸುಮಾರು 150 ಜನ ಇವತ್ತಿಗೂ ಜೈಲದಲ್ಲಿ ಕೊಳಿತಾ ಇದ್ದಾರೆ.
ಹುಬ್ಬಳ್ಳಿ ಗಲಭೆ ಎಲ್ಲ ಕೃತ್ರಿಮ ಗಲಭೆಗಳಿವೆಲ್ಲ ಬಿಜೆಪಿ ಸರ್ಕಾರ ಇದ್ದಾಗ. ಆ ಕೃತ್ರಿಮ ವಿಷಯಗಳಲ್ಲಿ ಇವತ್ತು 100 ಜನ ಹುಬ್ಬಳ್ಳಿಯಲ್ಲಿ ಕುಳಿತಾ ಇದ್ದಾರೆ ಜೈಲಿನಲ್ಲಿ. ಇವತ್ತ ಗೋರಕ್ಷಕ್ ಅಂತ ಹೇಳಿ ಒಂದು ಕಾಯ್ದೆ ಮಾಡಿದ್ರು. ಈ ಬಜರಂಗ ದಳ ಮತ್ತು ಬಿಜೆಪಿ ಕಾರ್ಯಕರ್ತರನ್ನ ಗೋರಕ್ಷಕರ್ ಅಂತ ಹೇಳಿ ಅಧಿಕೃತ ಒಪ್ಕೊಳ್ಳಂತ ಕಾಯ್ದೆ ತಂದ್ರು. ಆ ಕಾಯ್ದೆ ಹಿಂಪಡಿಬೇಕಾಗಿತ್ತು. ಅದಕ್ಕೆ ಈ ಉಲೇಮಗಳು ಒತ್ತಾಯ ಮಾಡಬೇಕಾಗಿತ್ತು. ಇತ್ತೀಚಿನ ಒಂದು ಉದಾಹರಣೆ ಏನಂದ್ರೆ, ಬಾಗಲಕೋಟದಲ್ಲಿ ದಂಗೆ ಆಯಿತು ಚುನಾವಣಾ ಪೂರ್ವದಲ್ಲಿ. ಒಬ್ಬ ಉಲೇಮಗಳ ಸಂಘಟನೆ, ಒಬ್ಬ ರಾಜ್ಯ ಮಟ್ಟದ ನಾಯಕರುಗಳು ಯಾರೂ ಬರಲಿಲ್ಲ. ಅಲ್ಲಿ ಒಬ್ಬರು ಹೋಗಿ ಭೇಟಿ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಲಿಲ್ಲ. ಅದೇ ಕೋಮಾದಿ ಶಕ್ತಿಗಳು ಬಾಗಲಕೋಟೆಗೆ ಹೋಗಿ ಧೈರ್ಯ ತುಂಬಿದ್ರು. ಪ್ರಮೋದ್ ಮುತಾಲಿಕ್ನಂತವರು, ಹಿಂದೂ ಸಂಘಟನೆಗಳು. ನೀವೇನು ಮಾಡ್ತಾ ಇದ್ದೀರಿ? ಎಲ್ಲರೂ ನೀವು ಆ ಕೆಲಸ ಮಾಡ್ಬೇಕಲ್ಲ. ಕೇವಲ ಯಾರೋ 3 ಜನರಿಗೆ ಸಪೋರ್ಟ್ ಮಾಡೋಕ್ಕಲ್ಲಿದು. ಅವ್ರಿಗೆ ಸಪೋರ್ಟ್ ಮಾಡಬೇಕು. ಎಲ್ಲರೂ ಸಪೋರ್ಟ್ ಮಾಡಿವಿ. ನಾವು ಸಪೋರ್ಟ್ ಮಾಡ್ತೀವಿ. ಇವತ್ತು ಜಬ್ಬಾರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಜಮೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ಇವತ್ತು ನಸೀರ್ ಅಹ್ಮದ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಆದರೆ ಬರೀ ಅದು ಅಷ್ಟೇ ಮಾಡಬಾರ್ದು, ಅಷ್ಟಕ್ಕೆ ಸೀಮಿತ ಆಗಬಾರ್ದು. ನಮ್ಮ ಶಕ್ತಿ ಇಡೀ ಸಮಾಜದ, ಇಡೀ ಪಕ್ಷದ ಸಮಾಜ ಅಂದ್ಕೊಳ್ಳಿ. ಕೇವಲ ಮುಸ್ಲಿಂ ಸಮಾಜ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಸಮಾಜಕ್ಕಾಗಿ ನಮ್ಮದು ಶಕ್ತಿ ಅಲ್ಲಿ ವ್ಯಯ ಆಗಬೇಕು. ಅದಕ್ಕೆ ನೀವು ಯಾವುದೂ ಇವತ್ತು ಮಂಗಳೂರು ಗಲಭೆಗಳ ಬಗ್ಗೆ ಹೋಗುದಿಲ್ಲ, ಕರಾವಳಿ ಉರಿಯುವಾಗ ಹೋಗಲಿಲ್ಲ, ಯಾರೂ ಮಾತಾಡಲಿಲ್ಲ. ಅಲ್ಲಿ ಯಾವ ಮುಸ್ಲಿಂ ನಾಯಕರು ಬೆಂಗಳೂರಿಂದ ಬರಲಿಲ್ಲ, ಯಾವ ಉಲೇಮಾ ಸಂಘಟನೆಗಳು ಬರಲಿಲ್ಲ. ಈ SR ಬಗ್ಗೆನೂ ಜಾಗೃತಿ ಮೂಡಿಸ್ಬೇಕು. SR ಅನ್ನಂತ ಒಂದು ತೂಗುತ್ತಾ ಇದೆ ತಲೆ ಮೇಲೆ, ಅದರ ಬಗ್ಗೆ ಜಾಗೃತಿ ಮೂಡಿಸ್ರಿ. ಉಲೇಮಾ ಸಂಘಟನೆಗಳದು, ನೀವು ಶಿಕ್ಷಣವಂತರು, ನೀವು ಧರ್ಮವನ್ನು ಉಳಿಸ್ಕೊಂಡು ಬಂದಿದ್ದೀರಿ, ಧರ್ಮವನ್ನು ಬೆಳೀತಾ ಇದ್ದೀರಿ. ಅದರ ಜೊತೆ ಮುಸ್ಲಿಂ ಸಮಾಜದವರ ಹಿತಕ್ಕಾಗಿ, ಮುಸ್ಲಿಂ ಸಮಾಜದವರ ಒಂದು ಅರಿವಿಗಾಗಿ, ಜಾಗೃತಿಗಾಗಿ ನೀವು ಶಕ್ತಿ ಅಲ್ಲಿ ಉಪಯೋಗಿಸ್ರಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಉಲೇಮಾಗಳು ಒಂದೇನು ಸಂತೋಷ ನನಗಂದ್ರೆ ಅದನ್ನು ನಾನು ಸ್ವಾಗತಿಸ್ತೀನಿ. ಇವತ್ತು ನೀವು ಮಾಧ್ಯಮದವ್ರ ಎದುರಿಗೆ ಬಂದು ಅಭಿಪ್ರಾಯಗಳು ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಇದು ಬಹಳ ಒಳ್ಳೆಯದು, ಇದು ಬಹಳ ಒಳ್ಳೆಯ ಬೆಳವಣಿಗೆ. ಇದೇ ಥರ ನೀವು ಮೇಲಿಂದ ಮೇಲೆ ಸಮಾಜದ, ಇಡೀ ಸಮಾಜದ ಅಲ್ಲಿ ಓರೆಕೋರೆಗಳನ್ನು ತಿದ್ದಲ್ಕ, ಅಲ್ಲಿ ಸಮಾಜದ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಮೇಲೆ ಬೆಳಕು ಚೆಲ್ಲಬೇಕು. ದಾವಣಗೆರೆ ಟೈಮ್ದಲ್ಲಿ ನಾವು CM ಅವ್ರ ಮನೆಗೆ ಹೋಗಿ ಮುಸ್ಲಿಂ ಸಮಾಜ ಟಿಕೆಟ್ ಕೊಡ್ರಿ ಅಂತ ಹೇಳಿ ವಿನಂತಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ. ಈಗಲೂ CM ಅವ್ರ ಮನೆಗೆ ಹೋಗಿ ಹೇಳ್ಬೇಕಲ್ಲ. ಅದೇ ಯಾಕೆ ಬಹಿರಂಗವಾಗಿ ನೀವು ಹೇಳಿ ಸಮಾಜದ ಮುಸ್ಲಿಮರ ದಾರಿ ತಪ್ಪಿಸ್ತಾ ಇದ್ದೀರಿ? ಮುಸ್ಲಿಮರಿಗೆ ಕಾಂಗ್ರೆಸ್ ಏನೂ ಮಾಡಿಲ್ಲ. ಮುಸ್ಲಿಮರು ಕಾಂಗ್ರೆಸ್ಗೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ನಿಂತಿಲ್ಲ, ಅದರ ಅವಶ್ಯಕತೆ ಇಲ್ಲ. ಮುಸ್ಲಿಮರು ಸ್ವಾಭಿಮಾನದ ಬದುಕ್ತಾರೆ, ದುಡಿದು ಬದುಕ್ತಾರೆ, ಅವ್ರಿಗೇನು ಅವಶ್ಯಕತೆ ಇಲ್ಲ. ಒಂದು ಸುರಕ್ಷತೆಯ ಜೀವನ ಬೇಕಾಗಿದೆ, ಅವ್ರಿಗೆ ಸ್ವಾಭಿಮಾನದ ಜೀವನ ಬೇಕಾಗಿದೆ. ಅದಕ್ಕೆ ಅದನ್ನು ಒದಗಿಸಲು ತಾವೆಲ್ಲರೂ ಸರ್ಕಾರದ ಮೇಲೆ ಒತ್ತಡ ಮಾಡಬೇಕು. ಏನೂ ಮಾಡಿಲ್ಲ ಅಂದ್ರೆ ಮಾಡಿದೆ ಸರ್ಕಾರ, ಮಾಡಲಾರ್ದೇ ಇಲ್ಲ, ಸಾಕಷ್ಟು ಮಾಡಿದೆ ಮುಸ್ಲಿಮರಿಗೆ ಸರ್ಕಾರ. ಒಂದು ಟಿಕೆಟ್ ಕೊಡದೇ ಇದ್ರೆ ಅಥವಾ ಒಂದು ಏನೋ ಮಾಡದಿದ್ರೆ ಏನೂ ಮಾಡಿಲ್ಲ ಅಂತ ನಾವು ಹೆಂಗೆ ತಿಳ್ಕೊಬೇಕು? ಅದಕ್ಕೆ ಸಾಕಷ್ಟು ಮಾಡಿದೆ. ನಾವು ಕಾಂಗ್ರೆಸ್ಗೆ ಮಾಡಿದ್ವಿ, ಕಾಂಗ್ರೆಸ್ ನಮಗೆ ಮಾಡಿದೆ, ಅದರೊಳಗೇನು ಸಮಸ್ಯೆ ಇಲ್ಲ. ಆದರೆ ಯಾರೋ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ತಿಳ್ಕೊಂಡು ಇಡೀ ಆ ಸಮಸ್ಯೆಯನ್ನು ಮುಸ್ಲಿಮರಿಗೆ ಏನೂ ಮಾಡಿಲ್ಲ ಅಂತೇಳಿ ಬಿಂಬಿಸೋದು ಆಗಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಬಗ್ಗೆ ನೀವೊಂದು ಒತ್ತಾಯ ಮಾಡಿ ಒಂದು ಅಫಿಡೇವಿಟ್ ಮಾಡ್ಲಿಕ್ಕೆ ಹೇಳಬೇಕಾಗಿತ್ತಲ್ಲ ಮುಖ್ಯಮಂತ್ರಿಗಳಿಗೆ, KPCC ಮಟ್ಟದಲ್ಲಿ ಹೇಳಬೇಕಾಗಿತ್ತಲ್ಲ, ಇದೇ ಜಮೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತಲ್ಲ, ನಸೀರ್ ಅಹ್ಮದ್ ಅವ್ರು ಹೇಳಬೇಕಾಗಿತ್ತು, ಜಬ್ಬಾರ್ ಅವ್ರು ಹೇಳಬೇಕಾಗಿತ್ತು. ತಾವು ಮುಖ್ಯಮಂತ್ರಿ ಒಡನಾಡದಲ್ಲಿ ದಿನ ಇರೋರು, ದಿನ ಸರ್ಕಾರದಲ್ಲಿ ಒಂದು ಭಾಗ, ನೀವು ಇದನ್ನು ಮಾಡಿಸ್ಬೇಕಲ್ಲ. ಹಿಜಾಬ್ ಕೇಸ್ ಪೆಂಡಿಂಗ್ ಇದೆ, ಒಂದು ಅಫಿಡೇವಿಟ್ ಹಾಕಿದ್ರೆ ಸುಪ್ರೀಂ ಕೋರ್ಟಲ್ಲಿ ಇದು ಆಗ್ತಾವು, ಡಿಸ್ಪೋಸ್ ಆಗಿಬಿಡ್ತಾವ. ನಾಳೆ ಅದು ಹಾಗೆ ಉಳಿದ್ರೆ ಇನ್ನೊಂದು ಸರ್ಕಾರ ಬಂದರೆ ಅದು ಮತ್ತೆ ಸಮಸ್ಯೆ ಆಗ್ತದೆ. ಇಂಥವು ನೀವು ಉಲೇಮಾಗಳು ಅಥವಾ ಧಾರ್ಮಿಕ ಮುಖಂಡರು ಅಥವಾ ರಾಜಕೀಯ ಮುಸ್ಲಿಂ ಮುಖಂಡರು ಸರ್ಕಾರದ ಮೇಲೆ ಇಂಥ ಕೆಲಸಕ್ಕೆ ಒತ್ತಡ ಮಾಡಿ ಇವನು ಮಾಡಿಸ್ರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ. ಮುಲ್ಲಾ ಅವರು ಒಂದೆರಡು ವಿಷಯ ಹೇಳ್ತಾರೆ. ಒಳ್ಳೆ ಜನ ಇದ್ದಾರೆ, ಕೆಲವರು ಒಬ್ಬೊಬ್ಬರು ರಾಜಕೀಯ ಪ್ರೇರಿತ ಇದ್ರೂ ಇರ್ಬೋದು, ರಾಜಕೀಯ ಪ್ರೇರಿತನೂ ಇರ್ತಾರೆ, ಕೆಲವರು ಬೆನಿಫಿಷರಿನೂ ಇದ್ದಾರೆ, ಫಲಾನುಭವಿಗಳೂ ಇದ್ದಾರೆ. ಅದರ ಸರ್ಕಾರದ ಫಲಾನುಭವಿಗಳು, ಮಂತ್ರಿ ಫಲಾನುಭವಿಗಳು. ಒಂದು ಕುಟುಂಬಕ್ಕಾಗಿ ಇಡೀ ಮುಸ್ಲಿಂ ಸಮಾಜ ಒಂದು ಕುಟುಂಬ ಉಳಿಸಲಾಗಿ ಇಡೀ ಮುಸ್ಲಿಮರನ್ನ ಯಾಕೆ ಟಾರ್ಗೆಟ್ ಮಾಡಿದಾರೆ ಯಾರು ಟಾರ್ಗೆಟ್ ಯಾರು ಮಾಡ್ಯಾರ? ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಏನು ಆಧಾರ ಹೇಳಿ? ಟಾರ್ಗೆಟ್ ಯಾರ ಮೇಲೆ ಮಾಡಿ? ಯಾವ ಕುಟುಂಬ ಯಾವ್ದತ್ರಿ? ನೋಡ್ರಿ, ಶಾಮನೂರು ಶಿವಶಂಕರಪ್ಪ ಅವರು ಟಿಕೆಟ್ ಕೊಟ್ಟಿದ್ದು ಕಾಂಗ್ರೆಸ್ ಅಥವಾ ಮುಸ್ಲಿಂ ಇನ್ನೊಂದಲ್ಲ, ಪದ್ಧತಿ ಹೇಳಿದ್ದೀನಿ. ಆಗ್ಲೇ ಏನು ಹೇಳಿದ್ದೀನಿ, ಅಲ್ಲಿ ತಿಳ್ಕೊಂಡವ್ರ ಮನ್ಯಾಗ ಟಿಕೆಟ್ ಕೊಡೋದು ಪದ್ಧತಿ ಇದೆ, ಕೊಟ್ಟಿದ್ದಾರೆ ಅಷ್ಟೇ. ಅವನಿಗೆ ಕೊಡ್ಬೇಕಂತೇನಿಲ್ಲ ಅವ್ರದ್ದು. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬ ಮಾಡಿದ್ನು ಸರಿ ಅಂತ ನಾ ಹೇಳಿಲ್ಲ, ಆಗ್ಲೇ ಹೇಳಿದ್ದೀನಿ. ಅವ್ರು ಮಾಡಿದ್ನು ಸರಿ ಇಲ್ಲ. ಅವರು ಗೌರವ ಕೊಟ್ಟು ಮುಸ್ಲಿಂ ಮುಖಂಡರನ್ನ ಅವ್ರು ಚುನಾವಣೆ ಕರಿಬೇಕಾಗಿತ್ತು, ಪ್ರಚಾರ ಕರಿಬೇಕಾಗಿತ್ತು ಅವ್ರು. ಆಮೇಲೆ ಅವರು ಇನ್ನೂ ಟಿಕೆಟ್ ಡಿಸೈಡ್ ಆಗೋದಕ್ಕಿಂತಲೂ ಮೊದಲೇ ಹೋಗಿ ನಾಮಿನೇಷನ್ ಕೊಡೋದು, ಇವೆಲ್ಲ ಅವ್ರದ್ದು ತಪ್ಪೇ. ಕಾಂಗ್ರೆಸ್ ಪಕ್ಷ ಅವ್ರಿಗೂ ನೋಟಿಸ್ ಕೊಡಬೇಕು, ಅವ್ರ ಮೇಲೂ ಕ್ರಮ ತಗೋಬೇಕು.
ನೀವೇನು ಮುಸ್ಲಿಂ ಮುಖಂಡರಾಗಿ ಪ್ರೆಸ್ ಮೀಟ್ ಮಾಡಿದ್ರೆ ಕಾಂಗ್ರೆಸ್ ವಕ್ತಾರರಾಗಿ ಪ್ರೆಸ್ ಮೀಟ್ ಮುಸ್ಲಿಂ ಮುಖಂಡರಿದ್ದೀವಿ, ಕಾಂಗ್ರೆಸ್ ವಕ್ತಾರ ಆಗ್ತೀವಿ ನಾವು. ಯಾಕಂದ್ರೆ ಕಾಂಗ್ರೆಸ್ನ ಅನ್ಯೋನ್ಯ ಸಂಬಂಧಗಳಿದ್ವಲ್ಲ, ಇಷ್ಟೆಲ್ಲ ಕಾಯ್ದೆಗಳು ಕಾಂಗ್ರೆಸ್ ಯಾಕೆ ಅವ್ರು ಪ್ರತಿಭಟಿಸಲಿಲ್ಲ? ನೀವ್ ಹೇಳಿದ್ರಲ್ಲ, ಈಗ ಓಟ್ ಹಾಕಿರೋದು ಮುಸ್ಲಿಮ್ರು ಅದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಓಟ್ ಹಾಕಿದ್ದು. ಮತ್ತೆ ನೀವು ಇಷ್ಟು ತನಕ ಈಗ ನೀವ್ ಹೇಳಿದ್ರಲ್ಲ, ಇದನ್ನ ಯಾರು ಮಾಡ್ಬೇಕಾಗಿತ್ತು? ಸರ್ಕಾರ ಮಾಡ್ಬೇಕಾಗಿತ್ತು. ಹೌದಲ್ರಿ, ಮತ್ತೆ ನೀವ್ ಕೇಳ್ಬೇಕು. ಅದಕ್ಕೆ ಬಂದಾರ ಉಲೇಮಗಳು ಇಷ್ಟೊತ್ತು 3 ವರ್ಷ ಅದ್ರ ಬಗ್ಗೆ ಈಗ ಈ ಪರ್ಸೆಂಟೇಜ್ ಹೇಳಿದ್ರಿ, ಕಾಯ್ದೆಗಳು ಹೇಳಿದ್ರಿ, ಗೋ ರಕ್ಷಕರಿಗೆಲ್ಲ ಹೇಳಿದ್ರಲ್ಲ, ಮತ್ತೆ ಇಷ್ಟ ದಿನ ಇವ್ರು ಏನ್ ಮಾಡಿದ್ರು? ನೀವು ಓಟ್ ಹಾಕಿಸ್ಕೊಂಡವ್ರು ಅದೇ ಓಟ್ ಹಾಕಿಸ್ಕೊಂಡವ್ರ ಬಗ್ಗೆ ಇವ್ರು ಹೋಗಿ ಹೇಳ್ಬೇಕಾಗಿತ್ತು. ಎಷ್ಟು ದಿವಸ ಏನ್ ಮಾಡಿದ್ರು ಇವರು? ನಾವು ಹೇಳಿದೀವಿ, ನಾವು ಹೇಳೋದಕ್ಕಿಂತ ಇವ್ರ ಬಗ್ಗೆ ಬಹಳ ಗೌರವ ಅದ ಅವ್ರಿಗೆ. ಉಲೇಮಗಳು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ನಮ್ಮದಿಂದ ಎಲ್ಲ ನಡೆದಂತ ಬಿಂಬಿಸ್ತಾರೆ ಇವರು. ಅದಕ್ಕೆ ಅವ್ರು ಅಂಜಾರ ಅವ್ರಿಗೆ, ಅವ್ರು ಹೇಳ್ದಂಗೆ ಕೇಳ್ತಾರ ಅವರು. ನಾವು ಹೇಳ್ದಂಗೆ ಕೇಳೋದಕ್ಕಿಂತ ಹೆಚ್ಚಿಗೆ ಇವ್ರು ಏನದಾರಲ್ಲ ಲೀಡರ್ಗಳು, ಇವ್ರಿಗೆ ಬೆಡ್ರೂಮ್ ತನಕ ಕರ್ಕೊಂಡು ಹೋಗ್ತಾರ ಅವರು. ಹೋದಾಗ ಹೇಳ್ಬೇಕಲ್ಲ ಇವರು. ನಾವು ದೂರ ನಿಂತು ಹೇಳ್ತೀವಿ, ಅವ್ರು ಬೆಡ್ರೂಮ್ ತನಕ ಹೋದಾಗ ಹೇಳ್ಬೇಕಲ್ಲ ಅವರು. ಹೌದು ಹೌದು, ಸಾಕಷ್ಟು ಹಾಕಿವಿ, ನಿಜವಾಗ್ಲೂ ಹಾಕಿವಿ, ನಿಜವಾಗ್ಲೂ ಹಾಕಿವಿ ಸರ್. TDS ಒಂದು ಪೂರೈಸಿಲ್ಲ. ನಾನೇ ಹೇಳೀನಿ ಕಾಂಗ್ರೆಸ್ ಪೂರೈಸಿಲ್ಲ ಅಂತ ಹೇಳೀನಿ. ಹೌದು, ಇಷ್ಟು ತನ ಹೇಳಿದ್ದು ಸಮಸ್ಯೆಗಳು ನಾನೇ ಹೇಳೀನಿ. ಅವ್ರು ಪೂರೈಸಬೇಕಾಗಿತ್ತು. ಕಾಂಗ್ರೆಸ್ ಎಲ್ಲಾನು ಮಾಡಿದೆ, ಉಲ್ಮಾಗಳು ಅಂತ ತಿಳ್ಕೊಬಾರ್ದು. ಏನ್ ಕಾಂಗ್ರೆಸ್ ಮಾಡಿದೆ? ನಿಮಗೆ ಯಾವ ಸ್ಥಾನ ಕೊಟ್ಟಿದೆ? ನಿಮ್ಮ ಪಕ್ಕದಲ್ಲಿರೋ ನೀವ್ ಏನ್ ಹೇಳ್ದಂಗ ಅಂತ ಗೊತ್ತನ? ಕಾಂಗ್ರೆಸ್ ನಾವು ಅದೇ ಹೇಳಿವಿ. ನಮ್ಮ ಉದ್ದೇಶನ ಅದೇ, ನಮ್ಮ ಉದ್ದೇಶನ ಅದೇ. ನಮ್ಮ ಉದ್ದೇಶನ ಅದೇ. ನೀವ್ ಇಷ್ಟೇ ಉಲೇಮಗಳು ಅಷ್ಟೇ ಹೇಳ್ಬಿಟ್ರೆ ಇಡೀ ಸಮಾಜ ಕೆಟ್ಟುದಿಲ್ಲ. ನೀವ್ ಹಂಗ ಹೇಳ್ಬೇಡ್ರಿ, ದಾರಿ ತಪ್ಪಿಸ್ಬೇಡ್ರಿ ಅಂತ ಹೇಳ್ತಾ ಇದ್ದೀವಿ. ಯಾವಾಗ ಆಯ್ತು ಮುಗಿತಾ? ಯಾವಾಗ ಉಲೇಮಗಳು ದಾರಿ ತಪ್ಪಿಸಲು ಪ್ರಾರಂಭ ಮಾಡಿದ್ರು ಅವಾಗ ನಾವು ಬಂದಿವಿ. ಅಲ್ಲಿ ತನಕ ಕಾಂಗ್ರೆಸ್ ಮತ್ತು ಆ ಲೀಡರ್ಗಳ ನಡುವಿಂದ ಅವ್ರು ಬಗೆಹರಿಸ್ಕೊತಾರೆ. ನಾವ್ಯಾಕೆ ಬರ್ಬೇಕು ನಡುವುದಕ್ಕೆ? ಅವ್ರು ಶಕ್ತಿವಂತರಿದ್ದಾರೆ, ಜಬ್ಬಾರ್ ಶಕ್ತಿವಂತರಿದ್ದಾರೆ, ನಶೀರ್ ಶಕ್ತಿವಂತರಿದ್ದಾರೆ, ಅವ್ರು ಬಗೆಹರಿಸ್ಕೊತಾರ. ನಾವ್ ಈಗ ಯಾಕೆ ಬಂದೀವಿ ಅಂದ್ರೆ ದಾರಿ ತಪ್ಪಿಸ್ಬೇಡ್ರಿ, ಸಮಾಜದಂತೂ ಕೂಡ ಬಂದೀವಿ ನಾವು. ತಪ್ಪಿಲ್ಲ, ಇಷ್ಟಕ್ಕೆ ತಪ್ಪುದಿಲ್ಲ. ಹಿಂಗ ಬಿಟ್ರೆ ತಪ್ಪುದು, ಹಿಂಗ ಬಿಟ್ರೆ. ಹಲೋ, ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಈಗಾಗಲೇ ನಮ್ಮ ಮುಖಂಡರಾದ ಶಂಪರಗಿಣ್ಣರು ಹೇಳಿದ್ದಾಗಿದೆ. ಈ ಒಂದು ಏನು ಇತ್ತಿತ್ತಲಾಗಿ ಕೆಲವು ಬೆಳವಣಿಗೆಗಳು ಏನು ದಾವಣಗೆರೆ ಚುನಾವಣೆ ಮತ್ತು ಬಾಗಲಕೋಟೆ ಚುನಾವಣೆ ಆದ ನಂತರ ಏನು ಕೆಲವು ಬೆಳವಣಿಗೆಗಳು ಆಗಿದ್ದಾವೆ ಪಕ್ಷದಲ್ಲಿ ಮತ್ತು ಹೊರಗಡೆ ಅಲ್ಪಸಂಖ್ಯಾತರ ಮುಖಂಡರುಗಳು ಹೇಳಿಕೆ ಕೊಡೋದ್ರಿಂದ ಕೆಲವೊಂದು ಏನೇನು ವಿಚಾರಗಳು ಹೊರಗೆ ಬಂದಿವೆ. ಅದ್ರ ಬಗ್ಗೆ ಇವತ್ತು ನಾವು ಕೂಡ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಇಲ್ಲಿ ಬಂದಿದೆ. ಒಂದು, ಈಗಾಗಲೇ ಇವ್ರು ಹೇಳಿದಾಗೆ ಪಕ್ಷದಲ್ಲಿ ಕೆಲವೊಂದು ನಿರ್ಧಾರಗಳು ಬಹಳ ಬೇಗ ಆಗಿದ್ರಿಂದ ಅದು ಸ್ವಲ್ಪ ಆಗಬಾರ್ದಾಗಿತ್ತಂತ ಒಂದು ವಿಚಾರ. ಅದು ಇನ್ನೊಂದು ವಿಚಾರ ಏನಂದರೆ, ಇವರು ಏನು ನಮ್ಮ ಅಬ್ದುಲ್ ಜಬ್ಬಾರ್ MLC ಅವರು ಮತ್ತು ನಸೀರ್ ಅಹಮದ್ ಬಗ್ಗೆ ಮತ್ತು ಈಗಾಗಲೇ ಕೆಲವು ವಿಚಾರಗಳು ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರ ಬಗ್ಗೆ ಕೂಡ ರಾಜೀನಾಮೆ ಕೇಳುವಂಥ ಕೆಲವೊಂದು ಊಹಾಪೋಹಗಳು ಅವಾಗ ಪತ್ರಿಕೆಗಳಲ್ಲಿ ಮಾಧ್ಯಮಗಳು ನಾವು ನೋಡಿದ್ದಾಗೆ. ಈ ವಿಚಾರಗಳು ನಮ್ಮದು ಏನದೆ ಅಂದರೆ, ಇದು ಈಗಾಗಲೇ ಪಕ್ಷದ ಕೆಲವು ವಿಚಾರಗಳನ್ನು ಕೂಡ ಈಗಾಗಲೇ ನಮ್ಮ ಪಾಟೀಲ್ ಅವ್ರು ಹೇಳಿದಾಗೆ ಕೆಲವೊಂದು ನ್ಯೂನತೆಗಳು ಇದ್ದಾವೆ. ಮತ್ತು ನಮ್ಮ ಪಕ್ಷದಲ್ಲಿ ಇರುವಂಥ ಏನು ಮುಖಂಡರು ಏನು ಇದ್ದಾರಲ್ಲ, ಮಂತ್ರಿಗಳು ಮತ್ತು MLCಗಳು, ಅವ್ರದ್ದು ಒಂದು ಕರ್ತವ್ಯ ಐತಲ್ಲ ಸಮಾಜದ ಮೇಲೆ. ಅವರು ನಾವು ಸಮಾಜದ ಮುಖಂಡರು, ಇವರಿಗೆ ನಾವು ಉಳಿಸ್ಬೇಕಂತೇಳಿ ಎಲ್ಲ ನಮ್ಮ ಉಲ್ಮಾಗಳು ಮತ್ತು ಭಾಳಷ್ಟು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಇವತ್ತು ವಿಚಾರ ಮಾಡ್ತಾ ಇದ್ದಾರೆ. ಇವರಿಗೆ ಒಂದು ಏನಾದರೂ ರಾಜಕೀಯವಾಗಿ ಹಿನ್ನಡೆಗಳು ಆಗಬಾರ್ದು ಅಂತೇಳಿ ಒಂದೇನು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇವು ನಾಯಕರದು ಕೂಡ ಅಲ್ಪಸಂಖ್ಯಾತರ ಮೇಲೆ ಏನು ಇವ್ರದ್ದು ಕೊಡುಗಿದೆ. ಇವರು 2.5 ವರ್ಷ ಈಗ ತಮ್ಮ ಅಧಿಕಾರದಲ್ಲಿ 3 ವರ್ಷ ಗತಿಸಿದ್ರು ಕೂಡ ತಾವು ಇರುವಂಥ ಮುಸಲ್ಮಾನರ ಏನು ತಾವು ಮತ ಕೊಟ್ಟರು, ನಿಮಗೊಂದು ಮುಸಲ್ಮಾನರ ಪ್ರತಿನಿಧಿ ತಿಳಿಯಲಿಕ್ಕೆ ನಿಮಗೊಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಆ ಸ್ಥಾನಮಾನದ ಉಪಯೋಗವನ್ನು ತಾವು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮಾಡಿದ್ದೀರಾ ಏನಂತ ನನಗೊಂದು ಪ್ರಶ್ನೆ ಆಗಿದೆ. ಒಂದು ವಿಷಯ, ಇವತ್ತು ಶಾಮನೂರ್ ಅವರು ಅವ್ರಿಗೆ ಕರೆದಿಲ್ಲ, ಯಾರು ನಮ್ಮ ಜಬ್ಬಾರ್ ಅವರಿಗೆ ಕರೆದಿಲ್ಲ, ನನಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಅವ್ರು ಕರಿಬೇಕಾಗಿತ್ತು ಅಂತ ಹೇಳಿದ್ರೆ ಇದು ನನ್ನ ವೈಯಕ್ತಿಕ ನಾನು ಹೇಳ್ಬೇಕು, ಅದು ತಪ್ಪು. ಯಾಕಂದರೆ ಅವರು ಸಿಟ್ಟಿಂಗ್ MLC
3 ಅವಧಿಗೆ ಅವರಿಗೆ MLC ಕೊಟ್ಟಿದ್ದಾರೆ. 18 ವರ್ಷದ್ದು 6 ವರ್ಷದ್ದು ಸರ್ಕಾರ ಏನಾಯ್ತು ಕುರಿತು MLA ಹೋಗ್ತದೆ. ಒಂದು 6 ವರ್ಷದ 3 ಅವಧಿಗೆ ಅವರಿಗೆ ಪಕ್ಷ ಒಂದು ಅಧಿಕಾರ ಕೊಟ್ಟಿದೆ ಮತ್ತು ರಾಜ್ಯ ಅಲ್ಪಸಂಖ್ಯಾತರ ಅಧ್ಯಕ್ಷ ಕೂಡ ಮಾಡಿದ್ದಾರೆ ಅವರಿಗೆ, ಒಂದು ಮೈನಾರಿಟಿದು ವಿಂಗ್ದು. ಮತ್ತು ಅವ್ರದ್ದು ಕರ್ತವ್ಯ ಅಲ್ಲ ಅದು ಎಲ್ಲಿ ತನ ಈ ಟಿಕೆಟ್ ಕೊಡುತನ ಏನದ ಅಸಮಾಧಾನಗಳು ಇರ್ತಾವ, ಅದು ಬೇರೆ ವಿಷಯ ಏನು. ಆದ್ರೆ ಅವ್ರದ್ದು ಕರ್ತವ್ಯ ಏನಿತ್ತು, ತಾವ್ಯಾವ್ರು ಕರೀಲಿ ಬಿಡ್ಲಿ, ನೀವು ಪಕ್ಷದ ಒಬ್ಬ ರಾಜ್ಯ ಮಟ್ಟದ ಒಬ್ಬ ಅಲ್ಪಸಂಖ್ಯಾತರ ಅಧ್ಯಕ್ಷನು ಏನು, ಮೂರು ಸಿಟ್ಟಿಂಗ್ MLC ಏನು, ಮತ್ತು ದಾವಣಗೆರೆ ಕ್ಷೇತ್ರ ಪ್ರತಿನಿಧಿಸುವಂಥ ಒಬ್ಬ ನಾಯಕ ನೀನೇ ಒಂದು ಎಲ್ಲ ಉಲ್ಮಾಗಳಿಗೆ ಕರೆಸಿ ಒಂದು ಅಲ್ಪಸಂಖ್ಯಾತ ಸಮಾವೇಶ ಮಾಡಿ ಯಾಕೆ ಸಾಮನೂರಿಗೆ ನೀನೇ ಅಲ್ಲಿ ಯಾಕೆ ಕರೆಸಿಲ್ಲ, ಅಭ್ಯರ್ಥಿಗೆ ಕರೆಸಿ ತಾವು ಕೆಲಸ ಮಾಡಬೇಕಾಗಿತ್ತು. ಇದನ್ನು ಒಂದು ನಾವು ಕೇಳುವಂಥ ಪ್ರಶ್ನೆ ಐತಿ ಇಲ್ಲಿ. ಉಳ್ಕಿದವ್ರು ಬೇಕಾದ್ರೆ ಅವ್ರಿಗೆ ಯಾರ್ಯಾರು ಅಭ್ಯರ್ಥಿಗಳು ಅದಾರ, ಭಾಳಷ್ಟು ಪಕ್ಷದ ಸೇವೆ ಸಲ್ಲಿಸಿದ ಅಸಮಾಧಾನ ಆಗಲಿ, ಅವ್ರ ಮನೆ ಹಾಕಿ ಅವ್ರಿಗೆ ಹೋಗಿ ಅವ್ರು ಭೇಟಿ ಆಗ್ಯಾರ, ಅಲ್ಲಿ ಹೋಗಿ ಅವರಿಗೆ ಆ ಪೈಲಾನ್ರಿಗೆ ಮನೆಗೆ ಹೋಗಿ ಕರ್ಕೊಂಡ್ಬಂದು ಯಾರ್ಯಾರು ಅಸಮಾಧಾನ ಆಗಿದ್ರಲ್ಲಿ ಅವ್ರಿಗೆಲ್ಲರಿಗೆ ಅವರು ಕರ್ಕೊಂಡು ಹೋಗಿ ಅವ್ರು ತಮ್ಮ ಪ್ರಚಾರ ಮಾಡ್ಕೊಂಡು ಹೇಳ್ಯಾರ, ವಿನಂತಿ ಮಾಡ್ಯಾರ ಅವ್ರು. ಆದ್ರೂ ಏನಾದ್ರೆ ಇವ್ರಿಗೂ ಹೇಳಬೇಕಾಗಿತ್ತು, ಅದು ವಿಷಯ ಅವ್ರವ್ರಿಗೆ ಅದು ಏನು ವೈಯಕ್ತಿಕ ಅವ್ರದ್ದೇನು ವಿಚಾರಗಳು ಅವ್ರಿಗೆ ಬಿಟ್ಟು. ಆದ್ರೆ ನಮ್ಮ ಕರ್ತವ್ಯ ಐತಲ್ಲ, ನಾವು ಅಧಿಕಾರ ಇದ್ದವ್ರು ಸಿಟ್ಟಿಂಗಲ್ಲಿ ಅಂಥವ್ರು ತಮ್ಮ ಕೆಲಸನೂ ಮಾಡಬೇಕಾಗಿತ್ತು ಅಲ್ಲಿ, ಅದು ಮಾಡಿಲ್ಲ. ಅದ್ರ ಜೊತೆಗೆ ಒಂದು ಅಲ್ಪಸಂಖ್ಯಾತರ ಅಧ್ಯಕ್ಷ ಆಗಿ ಇಷ್ಟು ವರ್ಷ ಆದರೂ ಕೂಡ ಈ ರಾಜ್ಯದಲ್ಲಿ ಎಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತರ ಒಂದು ಸಭೆ ಇಲ್ಲ, ಒಂದು ಸಮಾವೇಶ ಇಲ್ಲ. ಎಲ್ಲೆಲ್ಲಿ ಏನು ಸಮಸ್ಯೆಗಳು ಏನಾದ್ರು ಅದಾವನ್ನೋ ಅದು ಅರ್ಥ ಮಾಡ್ಕೊಂಡು ಇದು ಕೇಳ್ಕೋಬೇಕಾಗಿತ್ತು. ಎಲ್ಲಿ ಕರೆಸಿ ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಒಬ್ಬ ಘಟಕದ ರಾಜ್ಯ ಮಟ್ಟದ ಅಧ್ಯಕ್ಷ MLC ಅಧಿಕಾರದಲ್ಲಿ ಇರುವಂಥ ವ್ಯಕ್ತಿ ಯಾವ ಜಿಲ್ಲೆಗೆ ತಿರುಗಾಡಿ ಎಲ್ಲಿ ರಾಜ್ಯ ಮಟ್ಟದ ಪ್ರವಾಸ ಮಾಡಿ ಎಲ್ಲಿ ಸಂಘಟನೆ ಮಾಡಿದ್ರಿ ನೀವು ಈ ರೀತಿ ಒಂದು ಅಧಿಕಾರ ಕೇಳ್ತೀರಿ, ಇದು ಮಾಡ್ತೀರಿ, ಅದು ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಅದು ಒಂದು. ಇಂಥ ಹಲವಾರು ನೆಗೆಟಿವ್ ಇದು ಇಟ್ಕೊಂಡು ತಾವು ಈ ರೀತಿ ಏನಾದ ಒಂದು ಪಕ್ಷದ ಮೇಲೆ ಆಗತ್ತೋ ಅಥವಾ ಸಮಾಜದ ಹೆಸರು ಕೆಡಿಸುವಂಥ ಕೆಲಸ ಮಾಡಬಾರ್ದು. ಇದು ಒಂದು. ಇನ್ನೊಂದು ವಿಷಯ ಏನಂದ್ರೆ ಜಮೀರ್ ಅಹಮದ್ ಖಾನ್ ಅವರಿಗೂ ನಾನೊಂದು ಪ್ರಶ್ನೆ ಕೇಳ್ತೀನಿ. ತಾವು 3 ವರ್ಷ ಮಂತ್ರಿಗಳಾಗಿದೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ. ಒಂದು ದಿವಸ ಆದ್ರೆ ಯಾವ ಜಿಲ್ಲೆಗೆ ಹೋಗಿ ಅಲ್ಪಸಂಖ್ಯಾತರದ ಕಲ್ಯಾಣದ ಬಗ್ಗೆ ಪರಿಶೀಲನಾ ಸಭೆ ಮಾಡಿದೆ ಅಧಿಕಾರಿಗಳು? ಇವತ್ತಿನವರೆಗೆ 1-2 ವರ್ಷ ಆಯ್ತು ಗಂಗಾ ಕಲ್ಯಾಣ, ಒಬ್ಬ ಮುಸಲ್ಮಾನ್ ವ್ಯಕ್ತಿಗೆ ಇನ್ನೂರಿಗೆ ಗಂಗಾ ಕಲ್ಯಾಣ ಯೋಜನೆ ಒಂದು ಯಾವುದೂ ಆಗಿಲ್ಲ. ನಾನು ನಿನ್ನೆ ಈ ಪ್ರೆಸ್ ಮೀಟ್ ಇದು ಮುಂಚಿತವಾಗಿ ಅಲ್ಪಸಂಖ್ಯಾತರ ಏನು ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ MD ಜೊತೆಗೆ ಮಾತಾಡಿದೆ ಮತ್ತು ಅಲ್ಪಸಂಖ್ಯಾತ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತಾಡಿದೆ. ಅಂದ್ರೆ ನಮ್ಮ ಜಿಲ್ಲೆಗಳಿಗೆ ಎಷ್ಟು ಇಂಪ್ಲಿಮೆಂಟ್ ಆಗಿದೆ, ಈ 2.5 ವರ್ಷದಿಂದ ಎಷ್ಟು ಆರ್ಥಿಕವಾಗಿ ಭೌತಿಕವಾಗಿ ಯಾವ್ಯಾವ ಅಲ್ಪಸಂಖ್ಯಾತರ ಬಗ್ಗೆ ಯೋಜನೆಗಳು ಇಲ್ಲಿ ಬಂದಾವ, ಏನಾಗ್ಯದ ಎಲ್ಲ ಬಗ್ಗೆ ನಾನು ನಿನ್ನೆ ರಾತ್ರಿ ಅವ್ರ ಜೊತೆ ಚರ್ಚೆ ಮಾಡಿದಾಗ BJP ಸರ್ಕಾರದಲ್ಲಿ ಏನು ಮಂತ್ರಿಗಳು ಇದ್ದಾಗ ಎಷ್ಟು ಇಂಪ್ಲಿಮೆಂಟ್ ಆಗ್ಯಾವ, ಈ ಸರ್ಕಾರ ಬಂದ್ರಿಂದ ಏನೂ ಇಂಪ್ಲಿಮೆಂಟ್ ಆಗಿಲ್ಲ. ಒಂದು ಗಂಗಾ ಕಲ್ಯಾಣ ಇನ್ನೂರಿಗೆ ಒಂದು ಮುಸಲ್ಮಾನರಿಗೆ 2.5 ವರ್ಷ ಆಯ್ತು, ಒಂದು ಗಂಗಾ ಕಲ್ಯಾಣ ಇದು ಕೊಟ್ಟಿಲ್ಲ. ಅದೇ ಬೇರೆ TMD ಅವರು ಏನು ನಿಗಮಗಳು ಅದಲ್ಲ, ಹಿಂದೂ ವರ್ಗ ನಿಗಮ ಆಗಲಿ ಅಥವಾ ಇನ್ನಿತರ ನಿಗಮಗಳಲ್ಲಿ ಎಲ್ಲ ಯೋಜನೆಗಳು ಇಂಪ್ಲಿಮೆಂಟ್ ಆಗ್ತಾ ಇದ್ದಾವೆ. ಆದ್ರೆ ನಮ್ಮ ಮಂತ್ರಿಗಳು ಏನು ಮಕ್ಕೊಂಡಾರ ಇವ್ರು ಯಾಕೆ ಪರಿಶೀಲನೆ ಮಾಡೋದಿಲ್ಲ, ಅಧಿಕಾರಿಗಳ ಜೊತೆ ಏನಾದ ಯಾಕೆ ಮತ್ತೆ ಹಂಗಾಗಿ ಇವ್ರು ನಮ್ಮ ಸಮಾಜದ ಪ್ರತಿನಿಧಿ ಕೆಲಸ ಆಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆ ಹಾಕೊಂಡು ಮತ್ತೊಬ್ಬರು ಸಮರ್ಥ ವ್ಯಕ್ತಿಗಳು ಬಹಳಷ್ಟು ಅದಾರಲ್ಲಿ ಮಂತ್ರಿಗಳು ಕಾರ್ಯನಿರ್ವಹಿಸುವಂಥವ್ರು ಇಲ್ಲಿ. ಅಂತ ಒಬ್ಬ ಈ ಮೊನ್ನೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಬಂದಿರ್ತೀರಿ, ಯಾರು ನಮ್ಮ ಅಲ್ಪಸಂಖ್ಯಾತ ನಾಯಕರು ಯಾರಿಗೂ ಗುರ್ತಿಲ್ಲ, ಬಂದಿದ್ದೇ ಗುರ್ತಿಲ್ಲ, ಯಾವುದೇ ಹಾಸ್ಟೆಲ್ ಒಳಗೆ ಮೀಟಿಂಗ್ ಮಾಡಿ ಹೋಗ್ಯಾನ ಪುಣ್ಯಾತ್ಮ. ಅಂದ್ರೆ ಅಲ್ಪಸಂಖ್ಯಾತ ಆಯೋಗದ ಮುಖ್ಯಸ್ಥ ಅಂದ್ರೆ ಬಹಳಷ್ಟು ವಿಚಾರಗಳು DC ಅವ್ರ ಬಳಿ SP ಪ್ರತಿಯೊಂದು ಇಲಾಖೆಯಲ್ಲಿ ಸಂಬಂಧಪಡುವ ಏನಾದರೂ ತೊಂದರೆಗಳು ಅಲ್ಪಸಂಖ್ಯಾತರಿಗೆ ಬಂದಾಗ ಆ ಆಯೋಗದ ಅಧ್ಯಕ್ಷರಿಂದ ಅಂಥವ್ರ ಅಧ್ಯಕ್ಷಗಳು ಮಾಡಿರ್ತಾರೆ ಇವರು. ಸಾಕಷ್ಟು ಈಗ KMDC ಅಧ್ಯಕ್ಷ ಒಂದ್ ದಿವ್ಸ ಬಂದಿಲ್ಲ ಬಿಜಾಪುರಕ್ಕೆ, ಯಾವ ಇಂಪ್ಲಿಮೆಂಟ್ ಆಗಿ ಕೇಳಾಕತ್ತಿಲ್ಲ. ಅವರೆಲ್ಲ ಸುತ್ತ ಬರೀ ಜಮೀರ್ ಅವ್ರ ಮನೆಯಾಗೆ ಸುತ್ತಾಡ್ತಿರ್ತಾರ. ಅದು ಎಲ್ಲಿ ಜಿಲ್ಲೆ ಒಳಗೆ ಬಂದು ಒಂದರೆ ಅಲ್ಪಸಂಖ್ಯಾತರ ಮುಸಲ್ಮಾನ್ ಸಮಾಜದ ಬಗ್ಗೆ ಆಯಾ ಸರ್ಕಾರದ ಯೋಜನೆಗಳು ಏನು ಇಂಪ್ಲಿಮೆಂಟ್ ಆಗಲ್ಲ. ಇನ್ನೂರಿಗೆ ಸ್ಕಾಲರ್ಶಿಪ್ ಮಕ್ಕಳು ಅಡ್ಡಾಡ್ಲಾಕತ್ತಾರ. ಇದು ಇನ್ನ ಕೇಂದ್ರ ಸರ್ಕಾರದ ಅಲ್ಪಸಂಖ್ಯಾತರದ್ದು ಕೆಲವೊಂದು ಸ್ಕಾಲರ್ಶಿಪ್ ಏನಾದಾವ ಇಂಪ್ಲಿಮೆಂಟ್ ಆಗ್ಯಾವ. ನಮ್ಮ ಸರ್ಕಾರದ ಇನ್ನೂರಿಗೆ ಸ್ಕಾಲರ್ಶಿಪ್ ಸಾಕಷ್ಟು ಸ್ಕಾಲರ್ಶಿಪ್ಗಳು ಬಂದಿಲ್ಲ. ಆ ಸುಮ್ಸುಮ್ಗೆ ಯತ್ನಾಳ ಹುಚ್ಚ ಏನದ ಸುಮ್ಸುಮ್ಗೆ ಅದು ಒಂದು ಏನ್ ತಗೊಂಡು ಓದ್ಕೋತ ಇದು ಹಿಂಗ್ ಕೊಟ್ಟಾರ. ಅದು ಬರೀ ಮುಸಲ್ಮಾನ್ ಸರ್ಕಾರ ಸಿದ್ದರಾಮಯ್ಯ ಬರೀ ಇದ್ರ ಮಾಡಾಕತ್ತಾರ. ಮೈನಾರಿಟಿ ಫಂಡ್ ಬಂದಿದ್ದು 20 ಕೋಟಿ, ಮೊನ್ನೆ ಯತ್ನಾಳ 5 ಕೋಟಿ ಕೊಟ್ರು. ಇಲ್ಲಿ ನಮ್ಮ ಅಲ್ಪಸಂಖ್ಯಾತ ಬಡಾವಣೆಗಳು ಹೋಗಿ ನೋಡ್ರಿ ನೀವು, ಸಾಕಷ್ಟು ಇಲ್ಲಿ ಲೋಕಲ್ದವ್ರ ಇದ್ದೇ ತಿರುಗಾಡ್ತೀರಿ ನೀವು. ಒಂದು ರೋಡ್ ಸುದ್ದಿಲ್ಲ, ಒಂದು ನೀರಿಲ್ಲ, ಒಂದು ಲೈಟ್ ಇಲ್ಲ, ಪರಿಸ್ಥಿತಿ ಬಹಳ ಗಂಭೀರ ಐತಿ. ಅಂಥದ್ದು ಆ ಒಂದು ಯೋಜನೆಗಳಿಗೆ ಇಲ್ಲಿ ಮೊನ್ನೆ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರುಗಳು ತಮ್ಮ ಅಳವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಲ್ಲ ನಮ್ಮ ಏನೂ ಒಂದೇ ಫಂಡ್ ಬರ್ತಾ ಇಲ್ಲ. ನಾವು ಹೋಗಿ ಕಮಿಷನರ್ ಕೇಳಿದ್ರೆ ಇಲ್ರಿ ಯತ್ನಾಳ್ ಅವರಿಗೆ ಅದು ಜಮೀರ್ ಅಹಮದ್ ಖಾನ್ ಅವರು 5 ಕೋಟಿ ರೂಪಾಯಿ ಯತ್ನಾಳ್ ಅವ್ರಿಗೆ ಕೊಟ್ಟಾರ, ಅದಕ್ಕೆ ಅವ್ರು ಯಾವ ಹೆಸರು ಹೇಳ್ತಾರ ಅಷ್ಟೇ ನಾ ಕೆಲಸ ಹಾಕವ ಇಲ್ಲ ಅಂತ ಹೇಳಿ ಅವ್ರು ಹೇಳ್ತಾರ. ಈ ರೀತಿ ನಮ್ಮ ಪರಿಸ್ಥಿತಿ ಇವತ್ತು ಬಹಳ ಗಂಭೀರ ಆಗಿದೆ. ಅದಕ್ಕೆ ಇವ್ರಿಗೆ ನಾವು
ಇವ್ರಿಗೇನು ಸ್ಥಾನಮಾನ ಉಳಿಸ್ಲಾಕ ನಾವೆಲ್ಲ ಉಲ್ಮಾಗಳು ಇಡೀ ರಾಜ್ಯದ ಅಲ್ಪಸಂಖ್ಯಾತರು ಕೂಡಿ ಇವ್ರಿಗೆ ನಾವು ಇವ್ರ ಬಗ್ಗೆ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಂತ. ಇವ್ರದಿಂದ ಏನು ಕೊಡುಗೆ ಅದು ಸಮಾಜಕ್ಕೆ ಅದು ಬೇಕಲ್ಲ. ಇವ್ರೆಲ್ಲ ತಮ್ಮ ಇಲಾಖೆಯಲ್ಲಿ ಕೆಲಸ ಆಗುವಂತ ಎಲ್ಲ ಇಂಪ್ಲಿಮೆಂಟ್ ಮಾಡಿಸ್ಲಿಕ್ಕೆ ಎಲ್ಲ ವಿಫಲರಾಗಿದ್ದಾರೆ ಇವತ್ತು. ಅದಕ್ಕಾಗಿ ಏನದ ನಮ್ದೇನು ಅಂತದ ಇವರಿಂದ ಬಹಳಷ್ಟು ಈ ಯಾವ ಥರದ್ದು ಇವು ಮಂತ್ರಿ ಮಂಡಲದ ಏನು ಕೆಲಸ ಇವ್ರು ಮಾಡ್ತಾ ಇದ್ದಾರೆ. ಇವ್ರು ಮತ್ತು ಅವರೊಬ್ರು ಯಾರೋ ಇನ್ನೊಬ್ರು ಮಂತ್ರಿ ಅದಾರ ನಮ್ಮಲ್ಲಿ ರಹೀಮ್ ಖಾನ್ ಅಂತ. ನಮ್ಗೆ ಹೆಸರು ಬರ್ಲಾಗತ್ತಿಲ್ಲ, ನಿಮ್ದು ಪರಿಸ್ಥಿತಿಯಲ್ಲಿ ನೋಡ್ರ ಮುಂದೆ ಮತ್ತೊಬ್ರಿಗೆ ನನಗೆ ಹೆಸರು ನೆನಪು ಬರ್ಲಾಗತ್ತಿಲ್ಲ. ಅಂತ ಮಂತ್ರಿಗಳು ಸಹಿತ ಅದಾರ ನಮ್ಮಲ್ಲಿ ಪರಿಸ್ಥಿತಿ. ಅಂಥವ್ರಿಗೆ ನಮ್ಮ ನಾಯಕರನ್ನ ವಿನಂತಿ ಮಾಡ್ತೇವೆ. ಬಹಳಷ್ಟು ಸಮರ್ಥವಾದಂಥ ನಾಯಕತ್ವ ನಮ್ಮ ಅಲ್ಪಸಂಖ್ಯಾತ ಸಮಾಜದಲ್ಲಿ ಬಹಳಷ್ಟು ನಾಯಕರು ಇದ್ದಾರೆ. ಅದಕ್ಕೇನದ ಅವ್ರಿಗೊಂದು ಅವಕಾಶ ಅವ್ರಿಗೆ ಕೊಡ್ರಿ, ಏನಾರ ಇಲ್ಲಿ ಕೆಲಸ ಮಾಡಲಿಲ್ಲ ಅಂತ. ಇವ್ರು ಬರೇ ಇದಾಗಲೇ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಇವ್ರಿಗೆ ಸಮಾಜ ಈ 3-4 ಜನರಿಗೆ ಅಧಿಕಾರ ಕೊಡಿಸ್ಲಾಕ ನಾವು ಓಟ್ ಹಾಕಿಲ್ಲ. ಇಡೀ ಸಮಾಜಕ್ಕೆ ಒಳ್ಳೇದಾಗಬೇಕು, ಈ ಸಂರಕ್ಷಣೆ ಆಗಬೇಕು, ಸಂವಿಧಾನ ರೀತಿಯಲ್ಲಿ ಎಲ್ಲರಿಗೆ ಬದುಕು ನಡಿಬೇಕು. ಈ ರೀತಿ ಎಲ್ಲ ಕೆಲವೊಂದು ವಿಷಯ ಇಟ್ಕೊಂಡು ಇವತ್ತು ವೋಟ್ ಮಾಡಿರ್ತಾರೆ. ಯಾವ್ದಾರ ಒಂದು ಜಮೀರ್ ಅಹಮದ್ ಖಾನ್ ಮಿನಿಸ್ಟರ್ ಉಳಿಸ್ಲಾಕ, ಯಾವ್ದು MLC ಇದು ಕೊಡ್ಲಾಕ ಅವ್ರು ತೆಗೆದಿರೋದ ಅವು ಪಕ್ಷದ ಆಂತರಿಕ ವಿಷಯದ ಅವ್ರೇನು ಒಂದು ವರದಿಗಳು ಬಂದಿರ್ತ. ಅದಕ್ಕೆ ಆದ್ರೂ ನಾವೇನು ಹೇಳ್ತೇವೆ ಇವತ್ತು. ಮತ್ತು ಇವ್ರೇನದ ನಮ್ಮ ನಸೀರ್ ಅಹಮದ್ ಅವ್ರ ಬಗ್ಗೆ ಒಂದು ವೈಯಕ್ತಿಕ ನಮ್ದು ಪಕ್ಷದಲ್ಲಿ ಒಂದು ವಿನಂತಿ ಮಾಡ್ತೀವಿ ನಾವು. ಅವ್ರದ್ದು ಒಂದು ಏನು ತಾವು ನಿರ್ಣಯ ಮಾಡಿದ್ರಿ ಅಧ್ಯಕ್ಷರು, ಪಕ್ಷದ ಅಧ್ಯಕ್ಷರು, ಅದು ಒಂದು ತಾವು ತಕ್ಷಣವಾಗಿ ಅದು ಹಿಂಪಡಿಬೇಕು. ಯಾಕಂದ್ರೆ ಅವರು ಸತತವಾಗಿ 10 ದಿವಸ 12 ದಿವಸ ಬಾಗಲಕೋಟೆಯಲ್ಲಿ ಕೂತು ಪ್ರಚಾರ ಮಾಡಿದ್ದಾರೆ, ಕೆಲಸ ಮಾಡಿದ್ದಾರೆ. ಮತ್ತು ಹೈಕಮಾಂಡ್ ಯಾವ ರೀತಿ ಕೆಲಸ ಹೇಳಿದ್ರೆ ಆ ಪ್ರಕಾರ ಮಾಡಿದ್ದಾರೆ. ಅದಕ್ಕಾಗಿ ಬರೀ ಒಂದು ಅಭ್ಯರ್ಥಿಗೆ ವಿಡ್ರಾಲ್ ಮಾಡಿಸ್ಲಾಕ ಆಗಿಲ್ಲ ಅಂತೇಳಿ ಆ ರೀತಿ ಒಂದು ಅವರಿಗೆ ಕ್ರಮ ತಗೊಳ್ಳೋದು ಸರಿಯಲ್ಲ. ಅದಕ್ಕಾಗಿ ನಾವು ನಮ್ಮ ವರಿಷ್ಠರಲ್ಲಿ ಒಂದು ವಿನಂತಿ ಮಾಡ್ತೀವಿ. ಅವರಿಗೂ ತಕ್ಷಣವಾಗಿ ಏನು ಅವರಿಗೆ ವಜಾ ಮಾಡಿದ್ದಾರೆ ಒಂದು ರಾಜಕೀಯ ಕಾರ್ಯದರ್ಶಿ, ಅದಕ್ಕೆ ತಕ್ಷಣ ಅವರಿಗೆ ಮತ್ತೆ ವಹಿಸ್ಬೇಕಂತೇಳಿ ಅವ್ರಿಗೆ ವಿನಂತಿ ಮಾಡ್ತೇವೆ. ಮತ್ತು ನಮ್ಮ ಉಲ್ಮಾಗಳು ಕೂಡ ಇವತ್ತು ಸಾಕಷ್ಟು ಅವರಲ್ಲಿ ಕೂಡ ಒಂದು ವಿನಂತಿ ಮಾಡ್ರಿ. ಅದು ಭಾಳ ನಮ್ದು ಕಳಕಳಿ ಏನು ಸಮಾಜದ ಬಗ್ಗೆ ಅಂತ ವ್ಯಕ್ತಪಡಿಸಿದ್ರೆ ಸ್ವಾಗತ ಮಾಡ್ತೇವೆ. ಆದ್ರೆ ಅದ್ರ ಜೊತೆಗೆ ಏನಂದ ಇನ್ನಿತರ ನಮ್ಮ ಎಸ್ ಎಂ ಪಾಟೀಲ್ ಹೇಳಿದಾಗೆ ಬಹಳಷ್ಟು ವಿಷಯಗಳು ಇವತ್ತು ಅದಾವ. ಆ ವಿಷಯಗಳು ಕೂಡ ಆ ಮಂತ್ರಿಗಳಿಗೆ, ಆ ನಮ್ಮ ನಾಯಕರಿಗೆ ತಾವು ಉಪದೇಶ ಮಾಡಬೇಕು. ಅವರಿಗೆ ನಿಮ್ಮ ಸಮಾಜದ ನಮ್ಮ ಅಲ್ಪಸಂಖ್ಯಾತರ ಬಗ್ಗೆ ಸಾಕಷ್ಟು ಸರ್ಕಾರದ ಕೆಲಸ ಮಾಡಬೇಕು. ಈಗಾಗಲೇ ಈಗ ಜಮೀರ್ ಅಹಮದ್ ಖಾನ್ ಅವರು CM ಅವ್ರ ಬಳಿ ಬಹಳ ನೀರಷ್ಟ ಅಂದ್ರೆ ಅವ್ರು ಮಕ್ಕಳನ್ನ ನಿದ್ದೆ ಹತ್ತ ನಂತರ ಮನೆಗೆ ಬರ್ತಾರ. ಅವ್ರು ಅಷ್ಟು ಇದು ಒಡನಾಡಿಕೆ ಇದೆ. ಆದ್ರೂ ಕೂಡ ಒಂದು ವಿಷಯಗಳು ಈಗಾಗಲೇ ಕೆಲವೊಂದು ಹಲವಾರು ವಿಷಯಗಳು ಹೇಳಿದ್ರೆ ಆ ವಿಷಯ ಇಂಥ ಎಲ್ಲ ವಿಷಯಗಳು ಇನ್ನೂರಿಗೆ ಅಲ್ಪಸಂಖ್ಯಾತ ರಾಜ್ಯದಲ್ಲಿ ಏನೇನು ನಡೀತಾವ, ಏನು ಸಮಸ್ಯೆ ಅದಾವ, ಪ್ರಣಾಳಿಕೆ ಒಂದು ಏನು ಘೋಷಣೆ ಮಾಡಿದ್ವಿ ಎಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಅವ್ರು ಒತ್ತಾಯ ಮಾಡಬೇಕು. ನಾವು ಮಾಡ್ಲಕ್ಕ ಇಲ್ಲಿ ಉಲ್ಮಾಗಳು ಮಾಡೋದಿಲ್ಲ. ಅದು ಯಾಕಂದ್ರೆ ನಿಮ್ಗೆ ನಾವು ಪ್ರತಿನಿತ್ಯ ಆರ್ಸಿ ಕಳಿಸಿರ್ತೀವಿ, ಅಲ್ಲಿ ಕ್ಯಾಬಿನೆಟ್ ಇರ್ತದ, ಪ್ರತಿಯೊಂದು ಇದು ಇರ್ತದೆ, ನಿಮ್ಗೆ ಒಡನಾಡ CM ಜೊತೆ ಎಲ್ಲ ಇರ್ತದ. ಅದಕ್ಕಾಗಿ ನಮ್ಮ ಏನು ಕೆಲವೊಂದು ತೊಂದರೆಗಳು ಅದಾವ ಅವೆಲ್ಲ ತಾವು ಅವ್ರ ಗಮನಕ್ಕೆ ತರುವಂತ ಕೆಲಸ ಮಾಡ್ಬೇಕಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಈಗ ಇರ್ತಕ್ಕಂಥ ಯಾವ ಕೆಲಸಗಳು ಯೋಜನೆಗಳು ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಜವಾಬ್ದಾರಿ ಯಾರ್ದು? ಒಂದರ ಪ್ರಗತಿ ಪರಿಶೀಲನೆ ಮಾಡ್ಯಾರ ಅವ್ರು ಬಂದು ಎಲ್ಲದೆ. ನಾನು ಸ್ವತಃ ಅಧಿಕಾರಿಗಳು ಅಥೆಂಟಿಕ್ ನಿಮ್ಗೆ ಹೇಳಕತ್ತೀನಿ ಅಂತ. ಲಕ್ಷ್ಯ ಸಮಾಜದ ಕಡೆ ಲಕ್ಷ್ಯ ವಹಿಸ್ರಿ. ಕೇವಲ ಸರ್ಕಾರದ ಬರೀ ಅವ್ರು ಯಾರು ಮಾಡ್ಬೇಕು? CM ಮಾಡ್ಬೇಕಾ ಕೆಲಸ? ಸರ್ CM ಮಾಡ್ಬೇಕು ಕೆಲಸ. ಇದೆಲ್ಲ ಇವ್ರಿಗೆ ಎದಕ್ ಕೊಟ್ಟಿರ್ತಾರ? ಯಾವುದು ಕೆಲವೊಂದು ಹೇಳಿದವಲ್ಲ ಈಗ ಬಹಳ ನಡೆದವ ಘಟನೆ. ದಾವಣಗೆರೆಗೆ ಅದಕ್ಕೆ ಸಂಬಂಧ ಇಲ್ಲ. ಅದು ದಾವಣಗೆರೆ ಸಿದ್ದರಾಮಯ್ಯ ಘೋಷಣೆ ಮಾಡೋದು ಅದ್ರ ಬಗ್ಗೆ ಮಾತಾಡಲಿಲ್ಲ. ಯಾವುದು ಅವ್ರು ಬರೀ ನಿಮ್ ಸಚಿವರು ಹೇಳಿದ್ರಿ ಸಿದ್ದರಾಮಯ್ಯ ಅವರೇ ಕೊಟ್ಟಲ್ಲ ಬಿಜಾಪುರ ನಗರ ಕ್ಷೇತ್ರಕ್ಕೆ ಸ್ಯಾಂಕ್ಷನ್. ಒಂದು ಏನಂತಂದ್ರ ಒಂದು ನಗರ ಶಾಸಕ ಆಗಲಿ ಯಾವುದೇ ಶಾಸಕರು ಪ್ರಸ್ತಾವನೆ ಸಲ್ಲಿಸಿದಾಗ ಅದ್ರದ್ದು ಉತ್ತರ ಕೊಡಲೇಬೇಕಾಗ್ತದೆ. ಯಾವುದೇ CM ಆಗಿ CM ಅದಾರ ಅವ್ರಿಗೆ ಶಾಸಕ ಅಲ್ಲಿ ಅದು ಅಲ್ಲಿ ಸರ್ಕಾರಿ ಕಾರ್ಯಕ್ರಮ ಅದು ಅದು ಮುಖ್ಯಮಂತ್ರಿ ಒಬ್ಬ ನಗರ ಶಾಸಕ ಏನದು ಆ ಉತ್ತರ ಅವ್ರಿಗೆ ಮುಖ್ಯಮಂತ್ರಿ ಆಗಿ ಕೊಟ್ಟಿದ್ದಾರೆ. ಹಾಗೆ ಸಿದ್ದರಾಮಯ್ಯ ತಿಳಿಲ್ಲ ಅವರು ಅಲ್ಲಿ ಅವರು ನಮ್ಮ ಚರ್ಚೆ ಇವತ್ತಿಂದು ಕ್ಲಿಯರ್ ನೋ ಕ್ಲಿಯರ್ ಕಾಂಗ್ರೆಸ್ ಸಮರ್ಥನೆ ನಾವು ಇವತ್ತು ಬಂದಿದ್ದು ಕಾಂಗ್ರೆಸ್ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿವಿ. ತಡ್ರಿ
ಜಮೀರ್ ಅಹ್ಮದ್ ಅವ್ರ ಕೆಲಸ, ಗಂಗಾ ಕಲ್ಯಾಣ ಕೆಲಸ ಇವ್ರೇನು ಹೇಳಿದ್ರಲ್ಲ, ನಮ್ಮ ಈ ದಾವಣಗೆರೆ ಸಮಸ್ಯೆಗೆ ಅದಕ್ಕೆ ಸಂಬಂಧ ಇಲ್ಲ. ದಾವಣಗೆರೆ ಸಮಸ್ಯೆನೇ ಬೇರೆ. ಜಮೀರ್ ಅಹ್ಮದ್ ಅವರು ಸಮಾಜದ ಕಡೆನೂ ಲಕ್ಷ್ಯ ಕೊಡ್ಲಿ ಅಂತ ಹೇಳಿದ್ದಾರೆ. ಅವರು ಇಂತಿಂತವೆಲ್ಲ ಪೆಂಡಿಂಗ್ ಅದಾವ ಅಂತ ಹೇಳಿದ್ದಾರೆ ಹೇಳುವಾಗ. ಇಂಡಿಸಿಪ್ಲಿನ್ ಮಾಡ್ಯಾರ, ಪಾರ್ಟಿ ಎಂಟಿ ಪಾರ್ಟಿ ಮಾಡ್ಯಾರ ಅಂತ ಆಕ್ಷನ್ ತಗೊಂಡಾರ. ಹೌದು, ಇಂತ ಎಷ್ಟು ಕೇಸಸ್ ತಗೊಂಡಾರ ಕಾಂಗ್ರೆಸ್ದವರು? ಭಾಳ ಕಡೆ ತಗೊಂಡ್ರ, ಭಾಳ ಅದಾವ್ರಿ, ಭಾಳ ಅದಾವ. ಸರ್, ಈಗ ಅದ್ರ ಜೊತೆಗೆ ಈಗ ಕಾಂಗ್ರೆಸ್ ಅವಧಿ ಸರ್ಕಾರಕ್ಕಿಂತ ಬಿಜಾಪುರದಾಗ ಕಾಂಗ್ರೆಸ್ ಒಬ್ಬೊಬ್ರಿಗೆ ಕೇಳ್ರಿ. ನೀವು ಸ್ವಲ್ಪ ಬಾಬು ಸ್ವಲ್ಪ ತಡಿಯಪ್ಪ. ಅಲ್ಲ, ಹೋದ್ ಸಲ ಎಲೆಕ್ಷನ್ ದಾಗ ಐತಿ, ಹಿಂದಿನ ಎಲೆಕ್ಷನ್ ದಾಗ ಐತಿ. ಕಾಂಗ್ರೆಸ್ ದವರು ಬಿಜೆಪಿ ಎಲೆಕ್ಷನ್ ಮಾಡಿದ್ರು. ಆ ಎಲ್ಲಾ ವಿಡಿಯೋಗಳು ಅದಾವ, ನಿಮ್ಮ ಹತ್ರ ಅದಾವ, ಎಲ್ಲಾ ಲೀಡರ್ಗಳು ಅದಾವ. ಅದ್ರ ಜೊತೆಗೆ 20 ಕೋಟಿ ಅಲ್ಪಸಂಖ್ಯಾತರ ಇಲಾಖೆ ಹಣ 5 ಕೋಟಿ ಯತ್ನಾಳ್ ತಗೊಂಡು ಹೋದ್ರ ಅಂತ ಹೇಳ್ತೀರಿ. ಮತ್ತೆ ನೀವೇನ್ ಮಾಡಾಕತ್ರಿ? ಬಿಜಾಪುರ ಲೀಡರ್ಗಳು, ಮೈನಾರಿಟಿ ಲೀಡರ್ಗಳು ಕಾಂಗ್ರೆಸ್ ಆಗಿದ್ದಾರೆ, ಪ್ರತಿಭಟಿಸ್ಲಿಲ್ಲ ಅಂತ. ಮಂತ್ರಿ ಮುಂದೆ ಹೇಳಿವಿ, ಮತ್ತೆ ನಿಮ್ಮೊಂದು ಪ್ರತಿಭಟನೆ ಮಾಡಿ ಹೇಳಿವಿ, ಮಂತ್ರಿ ಹೇಳಿವಿ, ಕೊಟ್ಟಿದ್ದ ತಪ್ಪು ಮಾಡ್ರಿ ಅಂತ ಹೇಳಿವಿ. ಅಬ್ದುಲ್ ಅಹಮದ್ ಮುಶ್ರೀಫ್ ಮಾತಾಡಿದ್ರು ನಮ್ಮ ಜೋಡಿ. ಆ? ಅಬ್ದುಲ್ ಅಹಮದ್ ಮುಶ್ರೀಫ್ ಮಾತಾಡಿದ್ರು, ನಾ ಇಲೆಕ್ಟ್ ಆದ್ರೆ ರಾಜು ಆಳ್ವಾರ್ ಇಲೆಕ್ಟ್ ಆಗ್ತಾರ, ನಾ ರಾಜು ಆಳ್ವಾರ್ ಇಲೆಕ್ಟ್ ಆದ್ರೆ ನಾ ಇಲೆಕ್ಟ್ ಆಗ್ತೇನೆ. ಅದ್ರ ಅರ್ಥ ಏನು? ಅವ್ರಿಬ್ಬರ ನಡುವೆ ಅದು ಪರ್ಸನಲ್ ಆಗಿ ಹೇಳಿದ್ದಾರೆ. ಏನ್ ಹೇಳ್ಯಾರ ಅವರು? ನಮ್ದು ಹ್ಯಾಂಗ್ ಡಿಸ್ಪ್ಯೂಟ್ ಆಯ್ತು, ಅದೇ ತರ ಡಿಸ್ಪ್ಯೂಟ್ ಆಗ್ತದೆ. ಅದ ಅರ್ಥ ನೀ ಎಂಟಿ ಪಾರ್ಟಿ ಮಾಡಿದ್ರೆ ನಮ್ಮ ಮಂಟನೆ ಎಂಟಿ ಪಾರ್ಟಿ ಮಾಡ್ತಾನ ಅಂತ ಹೇಳ್ದಾಗ ಅದು ಅದ್ರ ಬಗ್ಗೆ ಸೀರಿಯಸ್ ಆಗಿ ಹೇಳಿದ್ರೆ ನಿನ್ನ ನಾವ್ ಹೆಂಗ್ ಕ್ಲಾರಿಫೈ ಮಾಡೋದು? ಅದಕ್ಕೆ ಅವರೇ ಮಾಡ್ಕೋಬೇಕದು. ಸರ್, ನಾ ಕೇಳಿದ್ದೇನೆ ಇಲ್ಲ. ನಾವ್ ಹೆಂಗ್ ಅದ್ರ ಭಾಗವಹಿಸೋದು? ಕಂಪ್ಲೀಟ್ ಮಾಡಿದ್ರು. ಬಾಬು ಹೇಳ್ರಿ, ನಿಮ್ದು ಮುಗಿಸ್ತೀನಿ. ನಿಮ್ದು ಹೇಳ್ಬಿಡ್ರಿ ಸರ್. ಸ್ಪಷ್ಟೀಕರಣ ಏನಂತಂದ್ರೆ ಇದು ನೀವು ಸಮರ್ಥನೆ ಮಾಡ್ಕೋತಿರೋ ಯಾವುದು ಈಗ ನೀವು ಮಾತಾಡಿದ್ದು ನಾವು ಮಾತಾಡಿದ ಸಮರ್ಥನೆನೇ ನಮ್ದು. ಸಚಿವರ ಮೇಲೆ ಆಕ್ಷನ್ ತಗೊಂಡಿದ್ದು ಸಚಿವರ ಮೇಲೆ ಸಚಿವರ ಮೇಲೆ ತಗೊಂಡಿಲ್ಲ. ನಾಸಿರ್ ಅವರು ಮತ್ತು ಈ ನಶೀರ್ ಅಹಮದ್ ಅವರಿಗೆ ಪುನರ್ಸ್ಥಾಪನೆ ಮಾಡ್ರಿ ಅಂತ ಹೇಳಿದ್ರೆ ಅರ್ಥ ಏನು? ಆಮೇಲೆ ಜಬ್ಬಾರ್ ಅವ್ರು ಏನು ಕೆಲಸನೇ ಮಾಡಿಲ್ಲ ಅಂತ ಹೇಳ್ಯಾರ, ಇವ್ರು ಹೇಳ್ಯಾರ. ಹೌದಾ? ಮತ್ತೆ ಅದ್ರ ಅರ್ಥ ಏನು? ನೀವು ಮುಸ್ಲಿಂ ಸಮಾಜದಿಂದ ಆಗಿರಿ, ಮುಸ್ಲಿಮರು ಓಟ್ ಹಾಕ್ಯಾರ ಸರ್ಕಾರಕ್ಕೆ, ನೀವು ಕೆಲಸ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಅಧ್ಯಕ್ಷರು ಅವರು ಎಲ್ಲಾ ಮೇಲೆ ಆಕ್ಷನ್ ತಗೊಂಡಿದ್ದಾರೆ, ಅದನ್ನು ನೀವು ಸಮಾಧಾನ ಮಾಡ್ಬೋದು. ಸರಿ, ಈ ಪಕ್ಷ ಏನ್ ಮಾಡ್ಯದ ಅದು ಸಮರ್ಥನೆನೆ. ಹಾ, ಕಾಂಗ್ರೆಸ್ ಅಲ್ಲಿ ಅನ್ಯಾಯ ಪಕ್ಷ ಏನ್ ಮಾಡ್ಯದ ಅದಕ್ಕೆ ಸಮರ್ಥನೆನೆ. ಅಭಿವೃದ್ಧಿ ಕೆಲಸದಲ್ಲಿ ಮುಸ್ಲಿಂ ಸಮಾಜನ ಕರೆಗಣನೆ ಆಗಿದ್ದನ್ನ ನೀವು ಒಪ್ಪಾಡ್ತಾ ಇದ್ದೀರಿ. ಪ್ರಣಾಳಿಕೆ ಪ್ರಕಾರ ಎಷ್ಟು ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ಅದಕ್ಕೆ ಇದೊಂದ್ಸತಿ ಕಾಂಗ್ರೆಸ್ ಕೈ ಬಿಟ್ರಿ, ಬಿಜೆಪಿ ಬೆಂಬಲಿಸಿ. ಈಗ ಮನೆಯಲ್ಲಿ ಕೆಲವು ಸಮಸ್ಯೆಗೆ ಒಂದು ಕುಳ್ಳೆ ಮನೆ ತೊರೆದು ಹೋಗ್ಲಿಕ್ಕಾಗಲ್ಲ. ಅಲ್ಲೇ ಸರಿಪಡಿಸ್ಕೊಂಡು ಅಲ್ಲೇ ಎಲ್ಲ ಸರಿಪಡಿಸ್ಕೊಂಡು ಮನೆಯಲ್ಲಿ ಇರ್ಬೇಕಾಗ್ತದೆ. ಇನ್ನೊಂದು ಮನೆ, ಇನ್ನೊಂದು ಕೋಮುವಾದಿ ಮನೆ, ಆ ಮನೆಗೆ ಹೋಗ್ಲಿಕ್ಕಾಗಲ್ಲ. ನೀವು ಹೋದ್ರೆ ಚೆನ್ನಾಗಿ ನೋಡ್ಕೋಬಹುದು. ಅವ್ರು ಬರಬೇಡ ಅಂತ ಹೇಳ್ಯಾರ, ನಿಮ್ಮದು ಏನೂ ಅವಶ್ಯಕತೆ ಇಲ್ಲ, ಈ ಕಡೆ ಬರಬೇಡ ಅಂದಾರ. ಹೊರಗೆ ಹೋದಾಗ ನೋಡುನಂತ ನೋಡ್ರಿ, ಹೊರಗೆ ಹಾಕಿದ್ರು ಸಹಿತ ಬರಬೇಡ ಅಂದವ್ರ ಮನೆಗೆ ಹೋಗಲ್ಲ ನಾವು. ಸ್ವಂತ ಒಂದ್ ಏನ್ರಿ ಮನೆ ಕಟ್ಕೊಂಡಿರ್ತೀವಿ, ಇಲ್ಲೇ ಇರ್ತೀವಿ.